ಆಯ್ತು ಟೆಸ್ಟ್ ಎಲ್ಲ ಬರೋದಾ? ಯಾರ್ಯಾರು ಯಾವ ವಿಷಯ ಬರ್ದಿದ್ದೀರಾ? ಹೇಳ್ಬೇಕು ಕೇಳ್ಬೇಕು. ನೀವು ಮಾತಾಡಬೇಕು, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸ್ವಲ್ಪ ನೀವು ಓವರ್ ವ್ಯೂ ಕೊಟ್ಬಿಟ್ಟು ಆಮೇಲೆ ನಾನು ವ್ಯಾಲ್ಯೂಷನ್ ಮಾಡಿ ಹೇಳ್ತೀನಿ. ಈಗ ಸುಮ್ಮನೆ ಏನೇನು ಬರ್ದಿರೋ ತಿಳ್ಕೊಂಡು ಏನು ಬರೀಬೇಕಿತ್ತು ಅಂತ ಹೇಳ್ತೀನಿ. ಟೆಸ್ಟ್ ಫಸ್ಟ್ ಪೇಪರ್ ಮಾತ್ರ ಈ ಮಂತ್ ಆದಮೇಲೆ ಫಸ್ಟ್ ಪೇಪರ್ದೇನು ಜಾಸ್ತಿ ಡಿಸ್ಕಷನ್ ಮಾಡಿ ಮತ್ತು ಸೆಕೆಂಡ್ ಪೇಪರ್ ಬಗ್ಗೆ ಓದಿದ್ವಿ. ಫಸ್ಟ್ ಪೇಪರಲ್ಲಿ ಏನೇನು ಬರ್ತೀರಿ? ಯಾವ ವಿಷಯ ಬರ್ತೀರಾ? ಯಾವ್ದು ಬರ್ತೀರಿ? ಜೆನ್ಸಿ ಅಂಡ್ ಫಿಟ್ಸ್ ಅಂತ ಬರ್ತಾ? ಓಕೆ. ಏನೇನು ಬರ್ತೀರಿ? ಓಕೆ. ಯಾರು ಜೆನ್ಸಿ ಅಂದ್ರೆ ಯಾರು ಅಂತ ಬರ್ತೀರಾ? ಆಮೇಲೆ ಫೀಚರ್ಸ್, ವೆರಿ ಗುಡ್. ಫೀಚರ್ಸ್ ಬರ್ತಿದ್ದೀರಾ? ಕನ್ನಡ ಬರುತ್ತೆ ಚೆನ್ನಾಗಿ. ನೆಕ್ಸ್ಟ್ ನೀವು ಯಾವ್ದು ಬರ್ತೀರಿ ಚಿತ್ರ? ವಿದ್ಯಾರ್ಥಿ ಏನು ಬರ್ತೀರಿ? ವಿದ್ಯಾರ್ಥಿ ಹೋರಾಟದಲ್ಲಿ ಧಾರವಾಡದಲ್ಲಿ ಘಟನೆ ಅದನ್ನ ಫುಲ್ ಆರ್ನೂರು ಅದನ್ನೇ ಬರ್ತಾರ? ಆಮೇಲೆ ಏನು ಬರುತ್ತೆ? ಆಯ್ತು. ಎಷ್ಟು ಜನ ಇದನ್ನು ಬರ್ತಿದ್ದೀರಾ? ಜೆನ್ಸಿ ಕಿಡ್ಸ್ ಬಗ್ಗೆ ಯಾರು ಬರ್ತೀರಿ? ಎಷ್ಟು ಜನ ಬರಬೇಕಾಗೈತೆ? ಜೆನ್ಸಿ ಜನರೇಷನ್ ಅಂಡ್ ದೇರ್ ಫ್ಯೂಚರ್ಸ್, ಜೆನ್ಸಿ ಪೀಳಿಗೆ ಮತ್ತು ಅವರ ವೈಶಿಷ್ಟ್ಯಗಳು. ಕಾಣಿಸ್ತಾ ಇದೆಯಾ ಹುಡುಗರಿಗೆ? ಓನಾ ಕಾಣಿಸ್ತಾ ಇದೆಯಾ? ಯಾರು ಬರ್ಬೇಕು ನೀನು? ಓ, ನೀನು ಟ್ರೆಡಿಷನಲ್ ಹೋಗ್ಬಿಟ್ಟಿದ್ಯಾ? ಓಕೆ ಆಯ್ತು. ಜೆನ್ಸಿ ಕಿಡ್ ಬಗ್ಗೆ ಯಾರು ಕೈತಿ? ಜೆನ್ಸಿ ಬಗ್ಗೆ ಓ ಬರೇ ಓಕೆ, ಒಳ್ಳೆ ಗೊತ್ತಾಯ್ತು. ಅದು ಆಯ್ತು ಆಯ್ತಾ? ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ನಾವು ಏನು ನೆಕ್ಸ್ಟ್ ಇನ್ನೊಂದು ಯಾವ್ದಿತ್ತು? ಸೆಕೆಂಡ್ ಅದು ದಸರಾ ಉದ್ಯಾನ ಆಯ್ತು. ಓಕೆ. ದಸರಾ ಉದ್ಘಾಟನೆಯಲ್ಲಿ ವ್ಯಕ್ತಿ ಆಯ್ಕೆ, ಪರಂಪರೆ ಮತ್ತು ಆಧುನಿಕ ನಡುವಿನ ವಿವಾದ. ಏನೇನು ಬರ್ತದೆ? ಎಷ್ಟು ಜನ ಬರಬೇಕಾಗಿದೆ? ಕೈ ಎತ್ತಬೇಕು ಪಟ್ಟ ಅಂತ. 1 2 3 4 5 ಜನ. ಓಕೆ. ಏನು ಬರ್ತಾರಪ್ಪ? ಓಕೆ. ಬಾಲಮುಸ್ತಕ ಅವ್ರದ್ದು ಸ್ಟೇಟ್ಮೆಂಟ್ ಬಂದಿದೆ. ಓಕೆ. ಆಮೇಲೆ ಅಂದ್ರೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರವಾಗಿದೆ. ಎಲ್ಲರಿಗೂ ಸಮಾನವಾದ ಹಕ್ಕು. ಓಕೆ ಓಕೆ. ಮತ್ತೆ ಸಂವಿಧಾನ ಬಗ್ಗೆ ಸಂಬಂಧಿಸಿದ ಆರ್ಟಿಕಲ್ ಬರೆದಿದೆಯಾ? ಓಕೆ. ಮತ್ತೆ ಬಾಲಮುಸ್ತಕ ಅವರ ರೀಸೆಂಟ್ ಆಗಿ ಹಿನ್ನೆಲೆ ಬೇಕಿರಲಿಲ್ಲ. ಬಾಲಮುಸ್ತಕ ಹಿನ್ನೆಲೆ ಅವಶ್ಯಕತೆ ಇಲ್ಲ ಇದರಲ್ಲಿ. ಅಲ್ಲಿ ಬಾಲಮುಸ್ತಕ ಅಂತ ನಾನು ಕೇಳೂ ಇಲ್ಲ. ಓಕೆ. ಬರ್ದಿರೋದು ಅದು ಆ ಲಿಂಕ್ ಅಲ್ಲೇ ಕೇಳಿದೀವಿ ನಾವು. ಏನಂದ್ರೆ ದಸರಾ ಉದ್ಘಾಟನೆಯಲ್ಲಿ ವ್ಯಕ್ತಿ ಆಯ್ಕೆ, ಪರಂಪರೆ ಮತ್ತು ಆಧುನಿಕತೆ ನಡುವಿನ ವಿವಾದ. ಈಗ ಪರಂಪರೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಪರಂಪರೆ ಅಂದ್ರೆ ಮೊದಲು ಏನ್ ಮಾಡ್ತಾರೆ? ರಾಜ ಮಹಾರಾಜರು ಅದನ್ನ ಉದ್ಘಾಟನೆ ಮಾಡ್ತಾ ಇದ್ರು, ನೆಡ್ಕೊಂಡು ಹೋಗ್ತಿದ್ದೆ ಇರಲಿಲ್ಲ. ಬಟ್ ಈಗ ಏನಾಗ್ತಿದೆ? ವ್ಯಕ್ತಿ ಡೆಮೋಕ್ರಸಿ ಬಂದ್ಮೇಲೆ ಬೇರೆ ಬೇರೆ ಉದ್ಘಾಟನೆ ಮಾಡಿದಾಗ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತದೆ. ಆ ಕಾಂಟ್ರವರ್ಸಿನ ಈಗ ಏನು ವಿವಾದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೇರೆ ಕೋಮುವಾದ ಸ್ವಲ್ಪ ತಗೋಬೇಕಿದೆ. ಯಾಕಂದ್ರೆ ಅವರು ದೇವ್ರು ನಂಬಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಅದನ್ನ ವಿರೋಧ ಮಾಡಿದ್ರು ಕೆಲವು ಬಲಪಂಥೀಯರು ಮತ್ತೆ ಎಡಪಂಥೀಯರು. ಅರ್ಥ ಆಗ್ತಿದೆ? ಅವ್ರು ಮುಸ್ಲಿಂ ಅನ್ನೋ ಒಂದಷ್ಟು ವಿರೋಧಗಳು ಬಂತು. ಅದು ಬರೀಬೇಕು, ಸ್ವಲ್ಪ ಕೇರ್ಫುಲ್ ಬರೀಬೇಕು. ಯಾಕಂದ್ರೆ ನಾನು ಹೇಳಿದೀನಿ ಇದು ಯಾವುದು ಅವತ್ತು ಯಾವ್ದು ಹೇಳ್ತಿದ್ದೀನ ಈ ತರದವು ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಅಲ್ಲಿ ಹೇಳಿದ್ದೆ ನಾನು ಅಲ್ವಾ? ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ತಗೋಬೇಕಾದ್ರೆ ತುಂಬಾ ಬಿಡ್ಬೇಕು. ಮತ್ತೆ ಇದು ಜೆನ್ಸಿ ಏನಿದು ನ್ಯಾರೋ ಟಾಪಿಕ್, ಗೊತ್ತಾಯ್ತಾ? ಇದನ್ನು ಬರೀಬೇಕು, ಬಹಳ ಕೇರ್ಫುಲ್ ಆಗಿ ಬರೀಬೇಕು. ಯಾಕಂದ್ರೆ ತುಂಬಾ ಲಿಮಿಟೇಷನ್ಸ್ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ. ಆ ವರ್ಷಕ್ಕೆ ಬರೆಯೋಷ್ಟು ಕೆಪಾಸಿಟಿ ಇದೆಯಾ ಅಂತ ಥಿಂಕ್ ಮಾಡ್ಕೊಂಡು ತಗೋಬೇಕು. ಅದಕ್ಕೆ ನಾನು ಯಾಕೆ ಪರ್ಟಿಕ್ಯುಲರ್ 4 ಇವತ್ತು ಕೊಟ್ಟಿದ್ದೀನಿ ಅಂತಂದ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಒಂದು ಜೆನ್ಸಿ ಬಗ್ಗೆ ಕೇಳಿದ್ರೆ ತುಂಬಾ ಜನ ಬರ್ತಿಲ್ಲ. ಅದಕ್ಕೆ ಒಬ್ಬರು ಟ್ರೈ ಮಾಡೋರೆ, ನೋಡೋಣ ಏನಾದ್ರು ಪ್ರಯತ್ನ ಮಾಡೋಣ ಅಂತ. ಇನ್ನ ಇದು ಯಾವುದು ಕಾಂಟ್ರವರ್ಷಿಯಲ್ ಟಾಪಿಕ್ ಯಾವುದು? ದಸರಾ ಉದ್ಘಾಟನೆಯಲ್ಲಿ ವ್ಯಕ್ತಿ ಆಯ್ಕೆ ಮತ್ತು ಪರಂಪರೆ ಮತ್ತು ಆಧುನಿಕ ಸಂವಾದ ಅಥವಾ ಸಂಬಂಧ ವಿವಾದ. ಇದನ್ನು ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್. ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ನೋಡ್ತೀನಿ. ನೆಕ್ಸ್ಟ್ ಪೇಪರ್ ಅನಾಲಿಸಿಸ್ ಮಾಡೋದು ನೋಡ್ತೀನಿ. ಈಗ ಜನರಲ್ ಆಗಿ ಹೇಳ್ತೀನಿ ಏನೇನು ಬರೀಬಹುದಿತ್ತು ನೀವು, ಬ್ಯಾಲೆನ್ಸ್ ಆಗಿ ಏನು ಬರೀಬಹುದಿತ್ತು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮೂರನೇದು ಯಾವುದು? ವಿದ್ಯಾರ್ಥಿ ಹೋರಾಟ. ಇದು ಬರಲೇಬೇಕಾಗಿದೆ. ಎಷ್ಟು ಜನ ಬರೀ ವಿದ್ಯಾರ್ಥಿ ಹೋರಾಟ? ಮ್ಯಾಕ್ಸಿಮಮ್ ನಂಬರ್ ಜನ ಇದ್ದೇ ಇರ್ತೀವಿ. ಏನೇನು ಬರ್ತಾರೆ? ಏನು ಬರ್ತಾರೆ ಅರ್ಜುನ? ಏನು ಬರ್ದ? ನಿನ್ನೆ ಕೇಳ್ತೀನಿ ನಾನು, ಹೇಳು. ಒಂದು ಎಕ್ಸಾಂಪಲ್ ಹೇಳ್ಬೋದು ಅಷ್ಟೇ. ಎಕ್ಸಾಂಪಲ್ ಹೇಳ್ಬೋದು ಅಷ್ಟೇ ಹೊರತು ನೀವು ಅದನ್ನೇ ಇಟ್ಕೊಳಕ್ ಆಗಲ್ಲ. ಯಾಕಂದ್ರೆ ಇಂಪ್ಯಾಕ್ಟ್ ಏನಾಯ್ತು ನೀನು ಹೇಳ್ತೀನಿ. ಯಾವ್ದೋ ಒಂದು ಹೋರಾಟ ಆದಾಗ ಅದ್ರ ಇಂಪ್ಯಾಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋರಾಟ ಎಷ್ಟು ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಅದು ಧಾರವಾಡದ ಹೋರಾಟ ನೀವೆಲ್ಲ ನೀವು ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಅದು ನಿಮ್ಗೆ ಹೈಲೈಟ್ ಆಗಿ ಕಾಣುತ್ತೆ. ಬೇರೆ ಹೋರಾಟ ಮಾಡಿದ್ರೆ ಧಾರವಾಡದಲ್ಲಿ ಏನಾಗುತ್ತೆ ಆ ತರ ವಿದ್ಯಾರ್ಥಿಗಳು ನೇಪಾಳದಲ್ಲಿ ಆಯ್ತಲ್ಲ ಎಲ್ಲರಿಗೂ ಗೊತ್ತಿರೋ. ನೇಪಾಳದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ಲ ಜೆನ್ಸಿ ಕಿಡ್ಸ್, ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಗೊತ್ತಾಗ್ತಿದೆ. ಆ ತರದ್ದು ಹೈಲೈಟ್ಸ್ ಇದ್ರು ತಗೋಬೇಕಾಯ್ತು. ಈಗ ಡೆಲ್ಲಿನಲ್ಲಿ ರೈತರ ಹೋರಾಟ ಆಯ್ತು, ಆ ತರದ್ದು ಹೈಲೈಟ್ಸ್ ಇಡೀ ದೇಶದಿಂದ ಅಟೆನ್ಷನ್ ಏನ್ ಮಾಡುತ್ತೆ ಮುಂದೆ ಇಟ್ಕೊಂಡಿರುತ್ತೆ. ಆ ತರದ್ದು ಎಕ್ಸಾಂಪಲ್ ಬರ್ತಿದ್ರೆ ವೆರಿ ಗುಡ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನೇ ಮೇಜರ್ ಆಗಿ ನಾವು ಬರ್ತಿದ್ರೆ ಎಷ್ಟೇ ತಪ್ಪಾಗುತ್ತೆ. ಯಾಕಂದ್ರೆ ಒಂದು ನ್ಯಾಯ ಆಗ್ಬಿಡುತ್ತೆ. ಒಂದು ನೀವೆಲ್ಲ ಕಾಣ್ತಾರೆ ಎಲ್ಲ ಇಡೀ ಓವರ್ ಆಲ್ ಗ್ಲೋಬಲೈಸೇಷನ್ಸ್ ಹಿಸ್ಟಾರಿಕಲ್ ಮತ್ತೆ ಎಲ್ಲಾದ್ರೂ ತಗೊಂಡ್ ಬಂದಿದ್ರೆ ಈಗ ಸರ್ ಯಾವ ಎಷ್ಟು ಜನ ಬರ್ತಿದ್ರೆ ವಿದ್ಯಾರ್ಥಿ ಹೋರಾಟ ಕೈತೆ ಏನೇನು ಬಂದಿದ್ರೆ ನೀವೇನ್ ಬರ್ತೀರಿ ನಂದಿನಿ? ಧಾರವಾಡ ಬಂದ್ರೆ ನೇಪಾಳ ಬಂದ್ರೆ ಸಮಸ್ಯೆ ಮತ್ತೆ ಸರ್ಕಾರಗಳು ಕ್ರಮಗಳು ಗೋಲ್ಡ್. ಆಮೇಲೆ
ಮತ್ತೆ ಇನ್ಯಾರು ನೀವು ಬರ್ತೀರಿ ಬಗ್ಗೆ ಓಕೆ ಏನು ಉತ್ತರ ಪ್ರದೇಶದಲ್ಲಿ ಏನು ನಡೀತಿದೆ ಹೋರಾಟ ಎಕ್ಸಾಂಪಲ್ಸ್ ಕೊಟ್ಟಿದ್ದೀರಾ ನೀವೇ ಬರ್ತೀವಿ ಬ್ರದರ್ ನೀವು ಹೋರಾಟ ಏನು ಬರ್ತೀರಿ ಮಾತಾಡಬೇಕು ಬೇಗ ಜೋರಾಗೆ ಓಕೆ ವಿನಾಯಕ ಏನೇನು ಬರ್ತದೆ ದಸರಾ ಬರ್ತದೆ ಏನೇನು ಬರ್ತದೆ ದಸರಾ ಬೆಳೆದ ಟ್ಯಾಕ್ಸ್ ಅದು ಯಾರು ಸ್ವಲ್ಪ ಜಾತಿ ಯಾಕೆ ಏನೇನು ಬರ್ತದೆ ಅಂದ್ರೆ ಚಂದ ನೀವೇನು ಬರ್ತದೆ ಏನೇನು ಬರ್ತದೆ ಜೋರ ಮಾತಾಡಿ ಈಗ ಜೋರ ಮಾತಾಡಿ ಹಾ ಹಾ ಓಕೆ ಎಕ್ಸಾಂಪಲ್ ಕೊಟ್ಟಿದೆ ಓಕೆ ತಪ್ಪೇನಿಲ್ಲ ಆಯ್ತು ಇನ್ನೊಂದು ಏನಂದ್ರೆ ನೀವು ಅಬ್ಸರ್ವ್ ಮಾಡ್ತೀರಾ ನಾನು ಅಬ್ಸರ್ವ್ ಮಾಡಿದ್ರೆ ನೀವೇನ್ ಮಾಡ್ತೀರಾ ಕಾಂಪಿಟೇಟಿವ್ ಆಂಗಲ್ ಮಾತ್ರ ನೋಡ್ತಾ ಇದ್ದೀರಾ ಈಗ ವಿದ್ಯಾರ್ಥಿ ಸಮಸ್ಯೆಗಳು ಅಂದ್ರೆ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದೇ ಅಲ್ಲ ಸಮಸ್ಯೆ ತುಂಬಾ ಸಮಸ್ಯೆಗಳಿದೆ ವಿದ್ಯಾರ್ಥಿಗಳದ್ದು ಅರ್ಥ ಆಗ್ತಿದ್ಯಾ ಅದನ್ನೆಲ್ಲ ಓವರ್ ಆಲ್ ಕವರ್ ಮಾಡಬೇಕು ನೀವು ಕಾಂಪಿಟೇಟಿವ್ ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಿಲ್ಲ ಅದೇ ದೊಡ್ಡ ಸಮಸ್ಯೆ ಅಂತಂದ್ರೆ ಅಲ್ಲ ಅರ್ಥ ಆಗ್ತಿದೆ ಅದಕ್ಕೆ ಮಲ್ಟಿ ಡೈಮೆನ್ಷನ್ ಹೇಳ್ತೀರಿ ಪಾಠ ಮಾಡ್ಬೇಕು ಹೇಳಿದೀನಿ ಏನಂತ ಮಲ್ಟಿ ಡೈಮೆನ್ಷನ್ ಬಹು ಆಯಾಮ ಕೊಡಬೇಕು ಒಂದು ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಟ್ಟಾಗ ನಿಮ್ಮ ಎಸ್ ಏನಾಗುತ್ತೆ ಕ್ವಾಲಿಟಿ ಆಗುತ್ತೆ ಎಕ್ಸಾಂಪಲ್ ಹೇಳಿದ್ರ ಯಾವ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಅದಕ್ಕೆ ಪರಿಹಾರಗಳೇನು ಕಾರಣಗಳೇನು ಅದಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಈ ರೀತಿ ಬರಿತಾ ಹೋಗ್ಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಅದಕ್ಕೆ ನೋಡೋಣ ಈಗ ಸೆನ್ಸಿ ಕಿಟ್ಸ್ ಬಗ್ಗೆ ಹೇಳ್ತಾ ಎಕ್ಸಾಂಪಲ್ ಯಾಕಂದ್ರೆ ನಾಳೆ ಬರ್ಬೋದು ಇದಕ್ಕೆ ತುಂಬಾ ಈಗ ರೀಸೆಂಟ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ನಾಳೆ ಕ್ವಶನ್ಸ್ ಬರ್ಬೋದು ಅದಕ್ಕೆ ತುಂಬಾ ಬಗ್ಗೆ ಇರ್ಲಿ ಬರ್ಬಿಟ್ಟು ಬಂದ ಏನು ಫಸ್ಟ್ ಇಂಟ್ರೊಡಕ್ಷನ್ ಏನ್ ಕೊಡ್ತೀರಿ ನೀವು ಬೇಕಾದ್ರೆ ಹೂ ಆರ್ ಜೆನ್ಸಿ ಬಾರ್ನ್ ಬಿಟ್ವೀನ್ 1997 2012 ಆ ರೇಂಜಲ್ಲಿ ಹುಟ್ಟೋರ್ನ ಏನಂತಾರೆ ಜೆನ್ಸಿ ಕಿಡ್ಸ್ ಅಂತ ಕರೀತಾರೆ ಏನು ಅವ್ರ ಫ್ಯೂಚರ್ ಬಿಟ್ಟಿದ್ರೆ ಏನು ಗೊತ್ತಾ ನೀವು ಅವ್ರ ಫ್ಯೂಚರ್ಸ್ ಏನು ಅವ್ರು ಏನು ಯಾವ ತರ ಇದ್ದಾರೆ ಅವ್ರ ಮೆಂಟಾಲಿಟಿ ಏನು ಅವರ ಪ್ರಾಬ್ಲಮ್ಸ್ ಏನು ಅದಕ್ಕೆ ಅವ್ರನ್ನ ಹೆಂಗೆ ಅವ್ರನ್ನ ಓವರ್ಕಮ್ ಮಾಡೋಕೆ ನಾವ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೆಕ್ಸ್ಟ್ ಡಿಫರೆನ್ಸ್ ಪ್ರೀವಿಯಸ್ ಜನರೇಷನ್ ಮತ್ತೆ ಮಿಲೇನಿಯಲ್ಸ್ ಮತ್ತೆ ನಾವು 1990s ಕಿಡ್ಸ್ ಅಂತ ಕರಿತೀವಲ್ಲ ಅವ್ರನ್ನ ಮಿಲೇನಿಯಲ್ಸ್ ಅಂತ ಕರೀತಾರೆ ಜೆನ್ಸಿ ಅಂದ್ರೆ 1997 ಯಾರು 1997 ಇಂದ ಹುಟ್ಟೋರು 97 ಎಲ್ಲರೂ ಹೌದಾ 1997 ನಾಲ್ಕು ಹುಟ್ಟಿರೋ ಕೈ ಕೊಟ್ಟು ನಾನು ಹೇಳ್ತೀನಿ ಜೆನ್ಸಿ ಕಿಡ್ಸ್ ಇಲ್ಲಿಂದ ನೋಡ್ತೀನಿ ಓಹೋ ಎಲ್ಲ ಜೆನ್ಸಿಗಳ ಇಲ್ಲಿ ಹೌದಾ ತುಂಬಾ ಜನ ನಿಮ್ಮ ನೀವು ಬರಬೇಕಿತ್ತು ನನ್ನ ಪ್ರಬಂಧನ ಅರ್ಥ ಆಗ್ತಿದ್ಯಾ ನಿಮ್ ಪ್ರಾಬ್ಲಮ್ಸ್ ನೀವು ಏನೇನು ಫೇಸ್ ಮಾಡ್ತೀರಿ ಅದನ್ನ ಬರೆದ್ರೆ ಮುಗಿದೋಗ್ಬಿಟ್ಟಿತ್ತು ಹೌದಲ್ವಾ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ನಿಮ್ ಕ್ಯಾರೆಕ್ಟರ್ಸ್ ಹೆಂಗಿದೆ ನಿಮ್ಮ ಅಟೆನ್ಷನ್ ಹೆಂಗಿದೆ ಅಂತ ಬಂದಿದ್ರೆ ಮುಗಿದೋಗ್ಬಿಟ್ಟು ಈಸಿ ಇದೆ ನಿಮ್ಗೆ ಇದು ಆಕ್ಚುಲಿ ಆಯ್ತಾ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ದೇರ್ ಫ್ಯೂಚರ್ ಅಂದ್ರೆ ಈಗ ಅವ್ರನ್ನ ಯಾಕೆ ಸ್ಟಡಿ ಮಾಡಬೇಕು ಯಾಕೆ ಅಂತಂದ್ರೆ ಯಾಕೆ ಸ್ಟಡಿ ಮಾಡಬೇಕು ಹೇಳೋದು ಜಲ್ದಿ ಕಿಡ್ಸ್ ಯಾಕೆ ಸ್ಟಡಿ ಮಾಡ್ಬೇಕು ನಾವು ಎಸ್ ವೆರಿ ಗುಡ್ ದೇ ಆರ್ ಅಪ್ಕಮಿಂಗ್ ಫ್ಯೂಚರ್ಸ್ ಭಾರತ ಜಾಸ್ತಿ ಯೂತ್ ಹೊಂದಿರೋ ದೇಶ ಅದನ್ನ ಡಾಟಾ ಕೊಡ್ಕೊಂಡಿದ್ದೀವಿ ಅರ್ಥ ಆಗ್ತಿದ್ಯಾ ಆಮೇಲೆ ಅವ್ರು ಯಾಕೆ ಇಂಪಾರ್ಟೆನ್ಸ್ ಭಾರತದ ಆರ್ಥಿಕತೆ ಆಗಿರ್ಬೋದು ಮತ್ತು ದೇಶದ ಫ್ಯೂಚರ್ಸ್ ರಿಲೇಟೆಡ್ ಆಗಿ ನೀವು ಬರೀಬಹುದು ನೆಕ್ಸ್ಟ್ ಅವ್ರ ಕ್ಯಾರೆಕ್ಟರ್ಸ್ ಅಂದ್ರೆ ಫ್ಯೂಚರ್ ವೈಶಿಷ್ಟ್ಯಗಳು ಏನು ಗುಣಲಕ್ಷಣಗಳು ಏನಿದೆ ಅಂತ ನೋಡಬೇಕು ನೆಕ್ಸ್ಟ್ ಡಿಜಿಟಲ್ ಲೇಟರ್ಸ್ ಅಂದ್ರೆ ಭಾರತಕ್ಕೆ ಇಂಟರ್ನೆಟ್ ಸ್ಮಾರ್ಟ್ಫೋನ್ ಸೋಷಿಯಲ್ ಮೀಡಿಯಾ ಕರೆಕ್ಟಾ ನೀವು ಅಟ್ಲೀಸ್ಟ್ ಹುಟ್ಟಿದಂಗೆ ನೀವೆಲ್ಲ ಸ್ಮಾರ್ಟ್ಫೋನ್ ನೋಡಿದ್ದೀರಪ್ಪ ಬಂದಿದ್ದು ಅನ್ಸುತ್ತೆ ಐ ಥಿಂಕ್ ನೀವು ಹುಟ್ಟಿದ ಫೋನ್ ಅಂತ ಇತ್ತು ಇಂಟರ್ನೆಟ್ ಇತ್ತು ಕಂಪ್ಯೂಟರ್ ಇತ್ತು ಅಲ್ವಾ ನೀವು ಆಲ್ಮೋಸ್ಟ್ ಯಾವ ಏಜಲ್ಲಿ ನೀವು ಮೊಬೈಲ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನೀನು ಚಿಕ್ಕ ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡಿದ್ದು ಮೊಬೈಲ್ ಯಾವ್ದು ಒಂದು ಮೊಬೈಲ್ ಬಿಟ್ಟು 2000 ಎಷ್ಟು ಆಗ ನಿಮ್ಗೆ ಏಜ್ ಎಷ್ಟಿತ್ತು 4 ವರ್ಷ ನಿಮ್ಗೆ ಏಜ್ ಎಷ್ಟಿತ್ತು ಅವಾಗಲ್ಲ 4 ವರ್ಷದಲ್ಲಿ ಯೂಸ್ ಮಾಡ್ತಾ 4 ವರ್ಷ ಇಷ್ಟು ಹುಡುಗ 4 ವರ್ಷದಲ್ಲಿ ಯೂಸ್ ಮಾಡಿದ್ದ ಆಯ್ತಪ್ಪ ನೀವು 7 ವರ್ಷ ಹಿಂಗಲ್ಲ ನಿಮ್ಗೆ ಏಜ್ ಎಷ್ಟಿತ್ತು ಅಂತ ನಾನು ಕೇಳ್ತಿರೋದು ಪ್ರೈಮರಿ ಇದ್ದಾಗ ನೀವು ಬೇಕಿಲ್ಲ 10th ನೀವು ಬೆಂಗಳೂರು ಹುಡುಗರು ಸ್ವಲ್ಪ ಎಲ್ಲವರು
ಯಾರು ಸರ್ ಬರ್ತಿದ್ರು ಏನಾಯ್ತು ಫೋನ್ ಮಾಡಿದೆ ಹಾ ರಿಸೀವ್ ಅಂದ್ರೆ ಫೋನ್ ಅಲ್ಲಿ ಅಲ್ಲ ಅವರು ಟೆಸ್ಟ್ ಬರೀಕೆ ಬಂದಿಲ್ವಾ ಅಂದ್ರೆ ಸರ್ ನಾನು ಬಂದ್ಬಿಟ್ಟೆ ಬೇಗ ಅವ್ರು ಇನ್ನೂ ಬಂದಿದ್ರು ಎಲ್ಲಿ ಬರ್ತಿದ್ರು ಎಲ್ಲದು ಗೊತ್ತಿಲ್ಲ ಇಲ್ಲ ನಾ ಇನ್ನಂತೀಯಾ ಇದು ಟೆಸ್ಟ್ ಬರೀಕೆ ಬರಲಿಲ್ಲ ಅವರು ಟೆಸ್ಟ್ ಬರೀಕೆ ಬರಲಿಲ್ವಾ ಇಲ್ಲ ಸರ್ ಬರ್ತಾ ಇದ್ರು ನಾನು ಬೇಗ ಏ ನಿಖಿಲ ನೇರಳೆ ಆನ್ಸರ್ ಮಾಡೋ ಟೆಸ್ಟ್ ಬರೀಕೆ ಬಂದ್ರೆ ಇಲ್ವಾ ಇವಾಗ ಬಂದಿಲ್ಲ ಬೆಳಿಗ್ಗೆ ಫಿಸಿಕಲಿ ಬಂದಿದ್ರು ಫಿಸಿಕಲ್ ಬಂದಿದ್ರು ಹಾ ಆಮೇಲೆ ಇದು ರೆಡಿ ಆಗ್ಬಿಟ್ಟು ಬಂದ್ರು ಹಾ ನಾನು ಮುಂದೆ ಬಂದೆ ಅವ್ರು ಹಿಂದೆ ಉಳ್ಕೊಂಡ್ರು ಇಲ್ಲಿಗೆ ಬಂದಿರ್ಲಿಲ್ಲ ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆ ಯಾರು ಒಟ್ಟಿಗೆ ಭಾನುವಾರ ಸಂಡೇ ಫೋನ್ ಮಾಡಿ ಸಂಜೆ ಯಾಕೆ ಬಂದಿಲ್ಲ ಕೇಳಿದ್ರೆ ಆಯ್ತಾ ನೋಡಿ ನೋಡಿ ನಿಮ್ಮ ಅಟ್ಲೀಸ್ಟ್ ನನಗೆ ಅನ್ಸಿದ ಮಟ್ಟಿಗೆ ನೀವೆಲ್ಲ ಒಂದು 10 ವರ್ಷದ ಮೇಲೆ 10 ವರ್ಷದಂತೂ ನೀವೆಲ್ಲ ಯೂಸ್ ಮಾಡಿರ್ತಾರೆ ಸ್ಮಾರ್ಟ್ ಫೋನ್ ಅದನ್ನೇ ಹೇಳ್ತಾರೆ ಅದಾவது ಫೀಚರ್ ವಾರ್ನೆಟ್ ಇಂಟರ್ನೆಟ್ ಸ್ಮಾರ್ಟ್ ಫೋನ್ ಸೋಷಿಯಲ್ ಮೀಡಿಯಾ ಅಲ್ವಾ ನಾನು ಯೂಸ್ ಮಾಡಿದ್ದು ಸ್ಮಾರ್ಟ್ ಫೋನ್ ಯೂಸ್ ಮಾಡಿದ್ದು ಅಲ್ಲ ಫೋನ್ ಯೂಸ್ ಮಾಡಿದ್ದು ಡಿಗ್ರಿ ಮುಗಿದು B.Ed ಮುಗಿದಾದ್ಮೇಲೆ ಅಂದ್ರೆ ನನಗೆ ಏಜ್ ಆವಾಗ 22 ವರ್ಷದಲ್ಲಿ ನಾವು ಮೊಬೈಲ್ ಮುಟ್ಟಿದ್ದು ಅರ್ಥ ಆಗ್ತಿದೆಯಾ ಹಾಸ್ಟೆಲಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದಿದ್ದು ಅಲ್ಲಿ ಸ್ಮಾರ್ಟ್ ಫೋನ್ ಮುದ್ದೆ ತಿನ್ಕೊಂಡು ಇದ್ದವು ಕೇಳ ನಮ್ಗೆ ಏನೇನು ಸಿದ್ಧಗಂಗಾ ಮಠದಲ್ಲಿ ಈಗಲೂ ಮುದ್ದೆ ಕೊಡ್ತಾರಾ 3 ಟೈಮು 2 ಟೈಮ್ ಅನ್ಸುತ್ತೆ ಮಾರ್ನಿಂಗ್ ಈವ್ನಿಂಗ್ ಮಾರ್ನಿಂಗ್ ನೈಟು ಹೌದಾ ನಾನು ಇದ್ದಾಗ 3 ಟೈಮ್ ಮುದ್ದೆ ಓ ಇನ್ನು ಮುಸ್ಲಿಂ ಚೇಂಜ್ ಆಗಿದೆ ಹೋಗಿದ್ರಾ ಸ್ವಾಮೀಜಿಗಳು ಬೇಕಾದ್ರೆ ಹೋಗ್ತಾ ಇದ್ದಾರೆ ಆಯ್ತಾ ಟೆಕ್ ಸೇವಿ ಅಂತಂದ್ರೆ ತಂತ್ರಜ್ಞಾನ ಹೆಚ್ಚು ಬಳಸ್ತಾರೆ ಏನು ಟೆಕ್ ಸೇವಿ ಅಂದ್ರೆ ಮೀನ್ಸ್ ಪರ್ಸನ್ ಹೂ ಸ್ಕಿಲ್ಡ್ ನಾಲೆಡ್ಜಬಲ್ ಅಂಡ್ ಕಂಫರ್ಟಬಲ್ ಯೂಸಿಂಗ್ ಟೆಕ್ನಾಲಜಿ ಸಚ್ ಆಸ್ ಕಂಪ್ಯೂಟರ್ ಸ್ಮಾರ್ಟ್ಫೋನ್ ಇಂಟರ್ನೆಟ್ ಆಪ್ಸ್ ಅಂಡ್ ಡಿಜಿಟಲ್ ಟೂಲ್ಸ್ ಗೊತ್ತಾಗ್ತಿದೆಯಾ ಈ ತರ ಫೀಚರ್ ಅಂದ್ರೆ ಟೆಕ್ ಸೇವಿ ಆಗಿರ್ತಾರೆ ಡಿಜಿಟಲ್ ನೆಗೆಟಿವ್ಸ್ ಹೊಂದಿರ್ತಾರೆ ನೆಕ್ಸ್ಟ್ ಗ್ಲೋಬಲ್ ಮೈಂಡ್ ಸೆಟ್ ನೋಡಿ ಈಗ ತುಂಬಾ ಜನ ಈಗ ಎಷ್ಟೋ ಜನ ನಾನು ಹುಡುಗರು ನೋಡ್ತೀನಿ 18-19 ಹುಡುಗರು ಅವ್ರ ಥಿಂಕಿಂಗ್ ಬೇರೆ ಇರುತ್ತೆ ಗ್ಲೋಬಲ್ ಲೆವೆಲ್ ಥಿಂಕ್ ಮಾಡ್ತಿರ್ತಾರೆ ಬ್ರ್ಯಾಂಡ್ಸ್ಗಳ ಬಗ್ಗೆ ತಿಳ್ಕೊಂತಿರ್ತಾರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಂತಿರ್ತಾರೆ ಮತ್ತೆ ಅವ್ರಿಗೆ ಇದ್ದದು ಏನಂತಾರೆ ಸ್ಟಾಕ್ ಮಾರ್ಕೆಟ್ ಅದೆಲ್ಲ ತಿಳ್ಕೊಂಡಿರ್ತಾರೆ ನಮಗೆ ಗೊತ್ತಿಲ್ಲ ಇನ್ನೂ ಹೌದಾನೆ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ ಮಾರ್ಕೆಟ್ ಅಂತಾರೆ ಇನ್ನು ಬಿಟ್ಕಾಯಿನ್ ಅಂತಾರೆ ಇನ್ನು ಬೇರೆ ಬೇರೆ ಲೆವೆಲ್ ಹೋಗ್ಬಿಟ್ಟಿದ್ದಾರೆ ನಿಮಗೆ ಗೊತ್ತಿಲ್ಲ ಯಾಕೆ ಹೇಳ್ರಿ ಕಾಮಿಡಿ ಎಕ್ಸಾಮ್ ಬಂದಿದ್ರೆ ಅದಕ್ಕೆ ನಿಮಗೆ ಗೊತ್ತಿಲ್ಲ ಎಷ್ಟೋ ಹುಡುಗರು 18 ಹುಡುಗಿಗೆಲ್ಲ ಅಲ್ಲ ಸೆಟಲ್ ಆಗೋ ಲೆವೆಲಿಗೆ ಬಂದಿದ್ದಾರೆ ಅರ್ಥ ಆಗ್ತಿದ್ಯಾ ಅಂದ್ರೆ ಆ ತರ ಮೈಂಡ್ ಸೆಟ್ ಇರುತ್ತೆ ಅವ್ರದ್ದು ಗ್ಲೋಬಲ್ ಲೆವೆಲ್ ಮೈಂಡ್ ಸೆಟ್ ಇರುತ್ತೆ ಜಾಗತಿಕ ದೃಷ್ಟಿಕೋನ ಇರುತ್ತೆ ಕನೆಕ್ಟೆಡ್ ವಿತ್ ವರ್ಲ್ಡ್ ಟ್ರೆಂಡ್ ಕಲ್ಚರ್ಸ್ ವರ್ಲ್ಡ್ ಏನ್ ಟ್ರೆಂಡ್ ನಡೀತಾ ಇರುತ್ತೆ ಯೋ ಅಂತ ಬರ್ತಾರಲ್ಲ ಆ ಒಂದು ಟ್ರೆಂಡ್ ತಕ್ಕಂಗೆ ಇರ್ತಾರೆ ಗೊತ್ತಾಗ್ತಿದ್ಯಾ ಆ ತರ ಒಂದು ಮೈಂಡ್ ಸೆಟ್ ಇರುತ್ತೆ ಇಂಡಿವಿಜುವಲಿಸಮ್ ಅಂದ್ರೆ ಲೈಕ್ ಸೆಲ್ಫ್ ನಾನೊಬ್ಬ ನಮ್ಮ ಫ್ಯೂಚರ್ ತುಂಬಾ ಸೋಷಿಯಲೈಸ್ ಆಗಲ್ಲ ನಂತರ ಗೊತ್ತಾಗ್ತಿದೆ ನಾವು ಬಾ ಮಗ ಹಂಗೆ ಹೋಗೋಣ ಟೀ ಕುಡಿಯೋಣ ಹಿಂಗೆಲ್ಲ ಮಾಡಿದೆ ಅವರೆಲ್ಲ ಆಗ ಇಂಡಿವಿಜುವಲ್ ಕಿಂಗ್ ಹೇಳ್ಕೊಂಡು ಈಗ ಎತ್ತು ನೋಡ್ತಾ ಇರ್ತಾರೆ ರೋಡಲ್ಲಿ ನೋಡಿ ಅಂದ್ರೆ ನೀವು ಅಬ್ಸರ್ವ್ ಮಾಡಬೇಕು ನಿಮ್ದೆ ನೀವು ಸ್ವಲ್ಪ ಈ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದ್ರಿಂದ ನಿಮ್ಗೆ ಆ ಕಲ್ಚರ್ಗೆ ಬಂದಿಲ್ಲ ಈಗ ಸದ್ಯ ಸಿಟಿಲಿ ಇರೋ ಹುಡುಗರನ್ನ ನೀವು ಅಬ್ಸರ್ವ್ ಮಾಡಿ ಈಗ ಸಿಟಿಲಿ ಈಗ ಪ್ರೆಸೆಂಟ್ ಸಿಟಿಲಿರೋ 10 ರಿಂದ 18 ವರ್ಷ ನಿಮ್ಗೆಲ್ಲ 20 ವರ್ಷ ಆಗಿದೆ ಅನ್ಕೊಂತೀನಿ ಆಗಿದೆ 20 ವರ್ಷ ಈಗಿರೋ 16-17 ವರ್ಷ 14 ರಿಂದ 18 ವರ್ಷದ ಹುಡುಗರು ನೋಡಿ ಅವ್ರ ಫೀಚರ್ಸ್ ಏನಿದೆ ಅದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಈಗೆಲ್ಲ ಜೆನ್ಸೆ ಆಲ್ಫಾ ಬೀಟಾ ಏನೋ ಬಂದ್ಬಿಟ್ಟಿದೆ ಈಗ ನಮ್ಮ ಮಕ್ಕಳಿದಾವಲ್ಲ ಅವು ಏನೋ ಅದೇನೋ ನಮ್ಮ ವೈಫ್ ಹೇಳ್ತಾ ಇದ್ದದ್ದು ಎಂತ ಹೆಸರು ಹೇಳ್ತಿದ್ದು ಜೆನ್ ಆಲ್ಫಾ ಆ ತರ ಏನೋ ಬಂದಿದೆ ಓಕೆ ಅಂದ್ರೆ ವೈಯಕ್ತಿಕ ಪ್ರಾಮುಖ್ಯತೆ ಕೊಡ್ತಾರೆ ಫೋಕಸ್ ಸೆಲ್ಫ್ ಎಕ್ಸ್ಪ್ರೆಷನ್ ಕ್ರಿಯೇಟಿವಿಟಿ ಅವ್ರದ್ದು ಒಂದು ಇದರಲ್ಲಿ ಇದಾಗಿರುತ್ತೆ ನೆಕ್ಸ್ಟ್ ಸೋಷಿಯಲ್ ಅವೇರ್ನೆಸ್ ಸಾಮಾಜಿಕ ಜಾಗೃತಿ ಕ್ಲೈಮೇಟ್ ಚೇಂಜ್ ಈಕ್ವಾಲಿಟಿ ಸೋಷಿಯಲ್ ಜಸ್ಟಿಸ್ ಹೌದಾನೆ ಅಂದ್ರೆ ಲೈಕ್ ಸಮಾನತೆ ಬರಬೇಕು ಜಾತಿಯ ಅಂತ ನಾನು ತುಂಬಾ ಇದು ಬಿಲೀವ್ ಮಾಡಲ್ಲ ಅರ್ಥ ಆಗ್ತಿದೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ನಮ್ಮ ತರ ನಮ್ಮ ನೋಡಿ ನಮ್ಮ ನೋಡಿ ನಮ್ಮ ತಂದೆ ತಾಯಿಗೆ ಎಷ್ಟು ಜಾತಿ ಬಗ್ಗೆ ಇದಿತ್ತು ಅದಾದ್ಮೇಲೆ ನಮ್ಮ ಜನರೇಷನ್ ತಗೊಳ್ಳಿ ನಮ್ಮ ಇದಗಳಲ್ಲಿ ಅದು ಬರ್ತಾ ಇದಾಗ್ತಾ ಬರುತ್ತೆ ಆಮೇಲೆ ಈಕ್ವಾಲಿಟಿ ಜಾಸ್ತಿ ಸೋಷಿಯಲ್ ಜಸ್ಟಿಸ್ ಸಮಾನತೆ ಭ್ರಷ್ಟಾಚಾರದ ವಿರುದ್ಧ ಬೇಗ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹೌದಾನೆ ಇದು ಅವರ ಒಂದು ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತಾರೆ ಅಥವಾ ವೈಶಿಷ್ಟ್ಯಗಳು ಅಂತ ಹೇಳ್ತಾರೆ ಆಯ್ತಾ ನೆಕ್ಸ್ಟ್ ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಕಾನ್ಸಂಟ್ರೇಟ್ ಮಾಡಕ್ಕಲ್ಲ ಜಾಸ್ತಿ ಅಂದ್ರೆ ಬೇಗ ಸೆಟಲ್ ಬೇಗ ಲೈಫ್ ಮುಗಿಸ್ಬೇಕು ಆ ತರ ಒಂದು ಎಲ್ಲರೂ ಬೇಗ ಎಕ್ಸ್ಪೋಸ್ ಮಾಡ್ಕೊಂಡ್ಬಿಡ್ಬೇಕು ಮತ್ತೆ ಕಾನ್ಸಂಟ್ರೇಷನ್ ಮಾಡಿದ್ರಲ್ಲ ಅಷ್ಟೇ ತುಂಬಾ ಇದಿರುತ್ತೆ ಅರ್ಥ ಆಗ್ತಿದೆ ಡ್ಯೂ ಟು ಫಾಸ್ಟ್ ಡಿಜಿಟಲ್ ಕನೆಕ್ಷನ್ ರೀಲ್ಸ್ ಶಾರ್ಟ್ಸ್ ಅವ್ರು ಎಡಿಟ್ ಮಾಡಿ 3 ಸೆಕೆಂಡ್ ಅಷ್ಟೇ ಅವ್ರ ಅಟೆನ್ಷನ್ ಸ್ಪ್ಯಾನ್ ಇದೆ ಆ ತರ ಆಗೋಗಿದೆ ಓಕೆನಾ ನೆಕ್ಸ್ಟ್ ಎಂಟರ್ಪ್ರೈಸರ್ ಸ್ಪಿರಿಟ್ ಉದ್ಯಮಶೀಲತೆ ಮನೋಭಾವ ಅಲ್ವಾ ಅಂದ್ರೆ ಲೈಕ್ ಬಿಸ್ನೆಸ್ ಮೈಂಡ್ ಸೆಟ್ ಇರುತ್ತೆ ಜಾಸ್ತಿ ತುಂಬಾ ಹೌದಾನೆ ಎಷ್ಟೋ ಮೈಂಡ್ ಸೆಟ್ ಹಂಗೆ ಇದು ನೆಕ್ಸ್ಟ್ ವ್ಯಾಲ್ಯೂ ಮೆಂಟಲ್ ಹೆಲ್ತ್ ಒಂದು ಮಾನಸಿಕ ಆರೋಗ್ಯದ ಪ್ರಾಮುಖ್ಯತೆ ಗೊತ್ತಾಗ್ತದೆ ಇದ್ರ ಬಗ್ಗೆ ಅವ್ರು ಜಾಸ್ತಿ ಆಂಗ್ಸೈಟಿ ಕೋಪ ಮಾಡ್ಕೊಳ್ಳೋದು ಬೇಗ ಶಿಫ್ಟ್ ಮಾಡೋದು ಬೇಗ ಬೇಡ ಬುಕ್ಸ್ ಅಡಿಕ್ಟ್ ಆಗೋದು ಈ ತರ ಅವರು ಮೆಂಟಲ್ ಹೆಲ್ತ್ ತುಂಬಾ ಇದೆ ಗೊತ್ತಾಗ್ತಿದೆಯಾ ಗೊತ್ತಿರ್ಬೇಕು ನಿಮ್ಗೆ ಇದು ಗೊತ್ತಿತ್ತಾ ತಿಳ್ಕೋಬೇಕು ಇಲ್ಲ ನೆಕ್ಸ್ಟ್ ಆಪರ್ಚುನಿಟಿ ಏನಿದೆ ಅವ್ರಿಗೆ ಅವಕಾಶಗಳಿದೆ ಸವಾಲುಗಳು
ಕಾಮನ್ ಏನಿದೆ ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಆಪರ್ಚುನಿಟೀಸ್ ಇದೆ ಅವರಿಗೆ ಅಂದ್ರೆ ಅವಕಾಶಗಳಿಂದ ಇನೋವೇಷನ್ ತುಂಬಾ ಇನೋವೇಟಿವ್ ಥಿಂಕ್ ಮಾಡ್ತಾರೆ. ಅವ್ರನ್ನ ಇನೋವೇಟಿವ್ ಒಳ್ಳೆ ಅಂದ್ರೆ ಡಿಜಿಟಲ್ ಆಗಿರ್ಬೋದು ಮತ್ತೆ ವೈಜ್ಞಾನಿಕವಾಗಿ ತುಂಬಾ ಥಿಂಕ್ ಮಾಡ್ತಾರೆ. ಅದನ್ನ ಬರೀಬಹುದು. ಡಿಜಿಟಲ್ ಜಾಬ್ಸ್ ಈಗ ಏನಾಗಿದೆ ಟ್ರೆಡಿಷನಲ್ ಜಾಬ್ಸ್ ಹೋಗಿ ಡಿಜಿಟಲ್ ಜಾಬ್ಸ್ ಬರ್ತೀವಿ. ಕ್ರಿಯೇಟಿವಿಟಿ ಎಐ ಕೂತ್ಕೊಂಡು ಮಾಡೋದು ಮತ್ತೆ ಏನು ಸಾಫ್ಟ್ವೇರ್ ಕೋಡಿಂಗ್ ಡಿಕೋಡಿಂಗ್ ಈ ಥರದ್ದೆಲ್ಲ ತುಂಬಾ ಅವರು ಇದು ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಬೋದು ಅವ್ರಿಗೆ. ಫಸ್ಟ್ ಗ್ಲೋಬಲ್ ಕಮ್ಯುನಿಕೇಶನ್ಸ್ಗೆ ಅದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಚಾಲೆಂಜಸ್ ಏನಿದೆ ಅಂದ್ರೆ ಓವರ್ ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಕ್ರಿಯೇಟಿವಿಟಿ ಇರಲ್ಲ ಅಷ್ಟೊಂದು. ಟೆಕ್ನಾಲಜಿ ಇಲ್ಲ ಅಂದ್ರೆ ಒಂಥರ ಇದು ಅಲ್ಲಿಂದ ಯಾವ ತರ ಆಗ್ಬಿಡ್ತಾರೆ ಗೊತ್ತಾಗ್ತಿದೆ ಆ ತರ ಅಂದ್ರೆ ಮೈಂಡ್ ಅಷ್ಟೊಂದಿಗೆ ಇರಲ್ಲ. ಅಂದ್ರೆ ಡಿಜಿಟಲ್ ಟೆಕ್ನಾಲಜಿ ತುಂಬಾ ಡಿಪೆಂಡ್. ಸ್ಕ್ರೀನ್ ಅಡಿಕ್ಷನ್ ಗೊತ್ತಾಗ್ತಿದ್ಯಾ. ಈಗ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ತುಂಬಾ ಸ್ಕ್ರೀನ್ ಅಡಿಕ್ಷನ್ ಆಗ್ತಾ ಇದೆ. ನೀವು ಆಗ್ತಿದ್ದೀರಾ ಯೂಶಲಿ ಗೊತ್ತಾಗ್ತದೆ. ರೀಲ್ಸ್ ನೋಡ್ಕೊಂಡು ಟಿಕ್ಕೊಂಡು ಕುತ್ಕೊಳ್ಳೋದು ಮೇಲೆ ಮೇಲೆ ಒತ್ತಿ ಒತ್ತಿ ಗೊತ್ತಾಗ್ತದೆ ಈ ರೀತಿ ಇರುತ್ತೆ. ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಸೋಷಿಯಲ್ ಐಸೋಲೇಷನ್ ಅಂದ್ರೆ ಸೋಷಿಯಲ್ ಐಸೋಲೇಷನ್ ಅಂದ್ರೆ ಏನು ಪದಗಳು ಗೊತ್ತಿರಬೇಕು. ಏನು ಸೋಷಿಯಲ್ ಐಸೋಲೇಷನ್ ಅಂದ್ರೆ ಹೌದು ಸಾಮಾಜಿಕವಾಗಿ ಯಾರ ತುಂಬ ಬೆರೆಯೋದು ಹೇಳ ಅದೇನು ಆಯ್ತಾ. ಐಸೋಲೇಟ್ ಆಗೋದು ಒಂದೇ ಕಡೆ ಇರ್ತಾರೆ ಜಾಸ್ತಿ ಸೋಷಿಯಲೈಸ್ ಆಗಲ್ಲ ಅಂತ ಗೊತ್ತಾಗ್ತಿದ್ಯಾ. ಅದು ಕನ್ನಡ ಪದ ಪದ ಉಟ್ಕೊಳ್ಳಿ ಗೊತ್ತಾಗ್ತಿದ್ಯಾ. ನನಗೆ ಇದು ಕೊಟ್ಟಿದ್ದೆ ಬರೋದ್ರ ನೀವು ಬರೋದ್ರಾ ಕೊಟ್ಟು. ನೆಕ್ಸ್ಟ್ ಕಂಪ್ಯಾರಿಸನ್ ವಿತ್ ಅದರ್ ಜನರೇಷನ್ ಅಂದ್ರೆ ನೀವು ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಜೆನ್ಸಿಗೂ ಮತ್ತೆ ಅದರ್ ಜನರೇಷನ್ಸ್ಗೂ ಕಂಪ್ಯಾರಿಸನ್ ಮಾಡೋದು. ಅವ್ರದ್ದು ಅಟೆನ್ಷನ್ ಸ್ಪ್ಯಾನ್ ಏನಿತ್ತು ಅವ್ರದ್ದು ಫೀಚರ್ಸ್ ಏನಿತ್ತು ಅದನ್ನ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಜೆನ್ಸಿ ಡಿಫರೆನ್ಸಸ್ ಬರಬೇಕಾಗುತ್ತೆ. ಹೌ ಜೆನ್ಸಿ ಶೇಪಿಂಗ್ ಫ್ಯೂಚರ್ ಡಿಫರೆಂಟ್ಲಿ ಅಂದ್ರೆ ಯಾವ ನಮ್ಮ ದೇಶದ ಭವಿಷ್ಯನ ಬದಲಾವಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಯಾವ ರೀತಿ ಜನರೇಷನ್ ಆಫ್ ದಿ ಬಿಲ್ಡರ್ಸ್ ಆಫ್ ಫ್ಯೂಚರ್ ಸೊಸೈಟಿ ಗೊತ್ತಾಯ್ತಾ. ನೀಡ್ ಫಾರ್ ದಿ ಗೈಡೆನ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ಟೆಕ್ನಾಲಜಿ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್. ಹ್ಯೂಮನ್ ವ್ಯಾಲ್ಯೂಸ್ ತುಂಬಾ ಕಡಿಮೆ ಇರುತ್ತೆ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೋದು. ಯಾಕಂದ್ರೆ ಹ್ಯೂಮನ್ ವ್ಯಾಲ್ಯೂಸ್ ತುಂಬಾ ಕಡಿಮೆ ಇರುತ್ತೆ. ತುಂಬಾ ಜಾಸ್ತಿ ಕೇರ್ ಮಾಡಲ್ಲ ಅದ್ರ ಬಗ್ಗೆ ಅರ್ಥಾಗ್ತಿದೆಯಾ. ನೆಕ್ಸ್ಟ್ ರೋಲ್ ಶೇಪಿಂಗ್ ಎ ಸಸ್ಟೈನಬಲ್ ಇನೋವೇಟಿವ್ ಅಂಡ್ ಇನ್ಕ್ಲೂಸಿವ್ ವರ್ಲ್ಡ್ ಸುಸ್ಥಿರ ಒಂದು ಸಮಾಜನ ಸ್ಥಾಪನೆ ಮಾಡಕ್ಕೆ ಜೆನ್ಸಿಗೆ ಇದು ಯಾವ ರೀತಿ ಹೆಲ್ಪ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಬಂದ್ರೆ ಗೊತ್ತಾಗುತ್ತೆ. ನಿಮಗೆ ಇದು ಕ್ಲೋಸ್ ಆಗುತ್ತೆ. ಬರೆಯಕ್ಕೆ ತುಂಬಾ ಅವಕಾಶಗಳಿದೆ. ಜನರಲೈಸ್ ಬರೀಬಹುದು. ಅಂದ್ರೆ ಒಂದು ಸ್ವಲ್ಪ ಜ್ಞಾನ ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ಬರೀಬಹುದು. ಇದು ಈಗ ನಿಮ್ಗೆ ಐ ಥಿಂಕ್ ಐಡಿಯಾ ಬಂದಿದೆ ಅನ್ಸುತ್ತೆ. ಈಗ ನೀವು ಕೊಟ್ಟರೆ ಬರೀತೀರ ಹೌದಲ್ವಾ. ಇದನ್ನೇ ಹೇಳ್ತಿರೋದು ತಿಳ್ಕೋಬೇಕು. ಜನರಲ್ ನಾಲೆಡ್ಜ್ ಓದಬೇಕು. ಬರೀ ನ್ಯೂಸ್ ಪೇಪರ್ ಬರೀ ನೀವು ನನ್ನ ಕ್ಲಾಸಲ್ಲಿ ಪಾಠ ಮಾಡೋದು ಮತ್ತು ಯಾರೋ ಪಾಠ ಮಾಡೋದ್ರಿಂದ ಬರಲ್ಲ. ನೀವು ಹೆಚ್ಚು ಹೆಚ್ಚು ತಿಳ್ಕೊಂತ ಹೋಗ್ಬೇಕು. ಜನರಲ್ ಅವೇರ್ನೆಸ್ ಬೆಳೆಸ್ಕೊಂತ ಹೋಗ್ಬೇಕು. ಓಕೆನಾ. ಓಕೆ ಮುಂದೆ ಹೋಗೋಣ. ನೆಕ್ಸ್ಟ್ selection of person in Dasara inauguration and debate between tradition and modern ದಸರಾದಲ್ಲಿ ವ್ಯಕ್ತಿಯಾಗಿ ಪರಂಪರೆ ಮತ್ತು ಆಧುನಿಕತೆಯ ವಿವಾದ ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಬರೀಬೇಕಾದ್ರೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡಿ. ಮೈಸೂರು ದಸರಾ ಬಗ್ಗೆ ಅದರ ಪರಂಪರೆ ಬಗ್ಗೆ ಕಲ್ಚರ್ ಹೆರಿಟೇಜ್ ಬಗ್ಗೆ ನೀವು ಬೇಕಾದ್ರೆ ಕೊಡಬಹುದು. ಎಷ್ಟು ವರ್ಷದಿಂದ ನಡೀತಿತ್ತು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಗೊತ್ತಲ್ಲ ನಿಮಗೆ ಅದ್ರ ಬಗ್ಗೆ ಬರಬಹುದು. ನೆಕ್ಸ್ಟ್ ಸಿಂಬಲಿಸಮ್ ಇನಾಗ್ರೇಷನ್ ಹೂ ಇನಾಗ್ರೇಟ್ಸ್ ರಿಫ್ಲೆಕ್ಟ್ಸ್ ದ ವ್ಯಾಲ್ಯೂ ಸೊಸೈಟಿ ವಾಟ್ಸ್ ಅಂದ್ರೆ ಲೈಕ್ ಯಾರು ಇನಾಗ್ರೇಟ್ ಮಾಡ್ತಾರೆ ಅದು ಒಂದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಗೊತ್ತಾಗ್ತಿದ್ಯಾ. ಅದ್ರ ಬಗ್ಗೆ ನೀವು ಬರೀಬೋದಿತ್ತು. ನೆಕ್ಸ್ಟ್ ಹಿಸ್ಟಾರಿಕಲ್ ಟ್ರೆಡಿಷನಲ್ ಪ್ರೊಸೆಸ್ ನೋಡಿದಾಗ ಯಾರು ಉದ್ಘಾಟನೆ ಮಾಡ್ತಿದ್ರು ಮೈಸೂರು ಮಹಾರಾಜ ಫ್ಯಾಮಿಲಿ ಉದ್ಘಾಟನೆ ಮಾಡ್ತಿದ್ರು ಅವಾಗ ಹೆಂಗಿತ್ತು ಅನ್ನೋದನ್ನ ನೀವು ಬೇಕಾದ್ರೆ ಏನ್ ಮಾಡೋದು. ಯಾಕಂದ್ರೆ ಅವಾಗ ಮಹಾರಾಜರೇ ಲೀಡರ್ ಇದ್ರು ನಮ್ಮ ಒಂದು ಆ ಸೊಸೈಟಿನ. ಹಂಗಾಗಿ ಅವರು ಉದ್ಘಾಟನೆ ಮಾಡ್ತಿದ್ರು. ಅದು ಇನ್ನೂ ನೀವು ಕಂಪ್ಯಾರಿಸನ್ ಮಾಡೋದು. ಯಾಕಂದ್ರೆ ಅವಾಗ ಪ್ರಜಾಪ್ರಭುತ್ವ ಇರಲಿಲ್ಲ. ಅಂದ್ರೆ ರಾಜಪ್ರಭುತ್ವ ಇದ್ದಿದ್ದರಿಂದ ಒಂದು ಪರಂಪರೆ ಒಂದು ಜನಾಂಗ ಮಾತ್ರ ಅಥವಾ ಒಂದು ಸಮುದಾಯ ಸೇರಿದ್ರು ಮಾತ್ರ ಅದನ್ನ ಉದ್ಘಾಟನೆ ಮಾಡೋದು. ಬಟ್ ಇವಾಗ ಅವಕಾಶ ಎಲ್ಲರಿಗೂ ಇದೆ. ಯಾಕಂದ್ರೆ ನಾವು ಡೆಮೋಕ್ರಸಿ ಇರೋದ್ರಿಂದ ಈ ಕಂಪ್ಯಾರಿಸನ್ ಮಾಡಿ ಬರೀಬೋದೇವು. ಡೆಮೋಕ್ರಸಿ ಇರೋದ್ರಿಂದ ಯಾರು ತಗೊಂಡು ಬಾಲ್ ಪುಸ್ತಕ ಓಪನ್ ಮಾಡ್ಬೋದು, ಬರೆಯಪ್ಪನ ಓಪನ್ ಮಾಡ್ಬೋದು, ನಾಳೆ ನೀನು ಓಪನ್ ಮಾಡ್ಬೋದು ಅಂದ್ರೆ ಉದ್ಘಾಟನೆ ಮಾಡ್ಬೋದು. ಅಂದ್ರೆ ಅಷ್ಟು ನಾವು ಈಗ ಅವಕಾಶಗಳಿದೆ ಗೊತ್ತಾಗ್ತಿದೆ. ಆ ರೀತಿ ಬೇಕಾದ್ರೆ ಕಂಪ್ಯಾರಿಸನ್ ಮಾಡಿ ಬರೀಬಹುದು ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಏನ್ ಗೊತ್ತಾ ಏನು ಪ್ರಗತಿಪರ ದೃಷ್ಟಿಕೋನ ಈ ಪ್ರೆಸೆಂಟ್ ಮಾಡೋದು ಮೊದಲು ಪಾರಂಪರಿಕವಾಗಿ ಏನು ಉದ್ಘಾಟನೆ ಮಾಡೋದು ಈಗ ಏನ್ ಪರ್ಫೆಕ್ಟ್ ಗೊತ್ತಾಗ್ತಿದ್ಯಾ ಅನ್ನೋದನ್ನ ಬರೀಬೇಕಾಗುತ್ತೆ ಇಲ್ಲಿ. ಯಾಕೆಂದ್ರೆ ಎಂಫಸೈಸ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ಅಂಡ್ ಪ್ಲೂರಲ್ ವ್ಯಾಲ್ಯೂಸ್ ಗೊತ್ತಾಗ್ತಿದ್ಯಾ. ನಾವು ಒಂದು ಕರ್ನಾಟಕ ಆಗಿರ್ಬೋದು ಭಾರತ ಆಗಿರ್ಬೋದು ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ದಸರಾ ಹಬ್ಬ ಹೌದು ಅದು ಪಾರಂಪರಿಕವಾಗಿ ಹಿಂದೂಗಳ ಆಚರಣೆಗಳಾಗಿದ್ರು ಸಹ ಅದು ರಾಜ್ಯ ಹಬ್ಬ ಅಥವಾ ಏನು ನಾಡ ಹಬ್ಬ ಅಂತ ಬಂದಾಗ ಅದು ಎಲ್ಲರೂ ಸೇರುತ್ತೆ. ಅವ್ರು ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಎಲ್ಲ ಧರ್ಮ ಎಲ್ಲ ಜಾತಿಗಳಿಗೆ ಸೇರಿದ ಒಂದು ಹಬ್ಬ ಆಗಿರುತ್ತೆ. ನೀವು ಅಲ್ಲಿ ಅದನ್ನ ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಈ ಧರ್ಮದವರಿಗೆ ಕೊಡ್ಬೋದು ಆ ಧರ್ಮದವರಿಗೆ ಕೊಡಬಾರ್ದು. ಅದಕ್ಕೆ ಹೇಳ್ತಾರೆ ಇದು ಬರೀಬೇಕಾದ್ರೆ ತುಂಬಾ ಬ್ಯಾಲೆನ್ಸ್ ಆಗಿ ಬರೀಬೇಕು. ಒಂದು ಆಂಗಲ್ ಅಥವಾ ಒಂದು ಪರ್ಸ್ಪೆಕ್ಟಿವ್ ಹೋಗಿ ಇದು ಮಾಡೋಕೆ ಹೋಗ್ಬಾರ್ದು ಗೊತ್ತಾಗ್ತಿದೆಯಾ. ನೆಗೆಟಿವ್ ಆಗಿ ಲೆಫ್ಟಿಸ್ಟ್ ರೈಟಿಸ್ಟ್ ಎರಡೂ ಆಂಗಲ್ ನೀವು ತಗೊಂಡು ಕಂಪ್ಯಾರಿಸನ್ ಮಾಡಿ ಅದ್ರಲ್ಲಿ ಯಾವ್ದು ಸರಿ ನಿಂದೆ ಅಂತ ಬ್ಯಾಲೆನ್ಸ್ ಆಗಿ ಒಪಿನಿಯನ್ ಕೊಡಬೇಕಾಗುತ್ತೆ ಗೊತ್ತಾಗ್ತಿದ್ಯಾ. ತಪ್ಪು ಮಾಡಲೇಬಾರ್ದು ಅನ್ನೋದು ಹೇಳ್ಬಾರ್ದು, ಮಾಡಬೇಕು ಅನ್ನೋದು ಬರೀ ಹಿಂದೂಗಳ ಆ ಥರ ಮೈಂಡ್ ಸೆಟ್ ನಿಮ್ಮಲ್ಲಿ ಇರಬಾರ್ದು. ಬರೀಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಬೇಕು ಓಕೆನಾ. ನೆಕ್ಸ್ಟ್ ಯೂಸಿಂಗ್ ದ ಇನಾಗ್ರೇಷನ್ ಸ್ಟೇಟ್ಮೆಂಟ್ ಸೋಷಿಯಲ್ ಬಂದಿದ್ದೀರಾ ಸ್ಟೇಟ್ಮೆಂಟ್ ಏನು ಬಗ್ಗೆ ಬಂದಿದ್ದೀರಾ. ಮತ್ತೆ ಕೀ ಇಶ್ಯೂಸ್ ಇನ್ ದಿ ಡಿಬೇಟ್ ಅಂದ್ರೆ ಈಗ ಏನು ಡಿಬೇಟ್ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಬರೀಬೇಕಾಗುತ್ತೆ ಗೊತ್ತಾಗ್ತೀಯಾ.
ಈಗ ಏನು ಡಿಬೇಟ್ ನಡೀತಾ ಇದೆ, ಯಾಕೆ ಅದನ್ನ ಈಗ ಇಷ್ಟು ದಿನ ಇರಲಿಲ್ಲ ಅದು, ಈ ವರ್ಷ ದಸರಾ ಉದ್ಘಾಟನೆದು ಪ್ರಾಬ್ಲಮ್ ಆಗಿದೆ ಅಲ್ವಾ, ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಡೆವಲಪ್ಮೆಂಟ್ ಅಂತ ಕೇಸ್ ಸ್ಟಡಿ ಕರ್ನಾಟಕ ತಗೊಂಡು ಬಾನು ಮುಸ್ತಾಕ್ ತಗೊಂಡ್ಬೇಕಾದ್ರೆ ಅದ್ರ ಏನೇನಾಯ್ತು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ಯಾಕೆ ಡಿಬೇಟ್ ಬಂತು ಅದು, ಅವ್ರು ಏನಕ್ಕೆ ಯಾವಾಗಿಂದ ಅವರು ಒಂದು ಸ್ಟೇಟ್ಮೆಂಟ್ ಹಿಂದಿನ ಒಂದು ಇದರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿತ್ತು, ಆ ಸ್ಟೇಟ್ಮೆಂಟ್ ಬೇಕಾಗಿ ಈ ಥರ ಹೇಳಿದ್ರು, ಅದಕ್ಕೋಸ್ಕರ ಈ ಬಲಪಂಥೀಯರು ಅದನ್ನ ವಿರೋಧ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನೀವು ಹೇಳ್ಬೋದು. ನಾನು ವಿಡಿಯೋಸ್ ಕೊಡ್ತೀನಿ, ನಿಮಗೆ ಓದ್ಕೊಡ್ತೀನಿ. ಇಲ್ಲಿ 4 ವಿಷಯಗಳು ಎಕ್ಸ್ಪ್ಲೇನ್ ಮಾಡೋದು ಟೈಮ್ ಆಗೋಗ್ಬಿಡುತ್ತೆ. ಗೊತ್ತಿಲ್ಲ ನಿಮ್ಗೆ ಗೈಡೆನ್ಸ್ ಏನೇನಿದೆ ನಾನು ಇಲ್ಲಿ ಹಾಕಿರ್ತೀನಿ, ಗೊತ್ತಾಗ್ತದೆಯಾ. ಯಾಕೆ ಅದನ್ನ ಅವ್ರನ್ನ ಇನ್ವೈಟ್ ಮಾಡಿದ್ರು ಅಂತಂದ್ರೆ ಬೂಕರ್ ಪ್ರಶಸ್ತಿ ಗೆದ್ದಿದ್ರು ಆ ಕನ್ನಡದಲ್ಲಿ. ಅದಕ್ಕೆ ಯಾವ ಕೃತಿಗೆ ಯಾಕಂದ್ರ ಯಾವ ಕನ್ನಡ ಯಾವ ಬರುತ್ತೆ ಎದೆ ಅಣ್ಣ ತಿಳ್ಕೊಂಡಿರಿ. ನೆಕ್ಸ್ಟ್ ಲೀಗಲ್ ಅಂದ್ರೆ ಮಾತಾಡ್ತಾರೆ ಏನೋ ಲೀಗಲ್ ಆಂಗಲ್ ಬರೀಬೇಕಾಗುತ್ತೆ. ಈಗ ಏನ್ ಮಾಡಿದ್ರು, ಕೆಲವು ಜನ ಕೋರ್ಟ್ ಹೋದ್ರು, ಹೈಕೋರ್ಟ್ ಹೋಗಿ ಕೋರ್ಟ್ ಏನಂತ ಹೇಳ್ತು, ರಿಜೆಕ್ಟ್ ಮಾಡ್ತು. ಅಪ್ಪಿಲ್ಲ ಯಾಕೆ ರಿಜೆಕ್ಟ್ ಮಾಡಿದ್ರು, ಅಂಶಗಳನ್ನ ಬರೀಬೇಕು. ಯಾಕೆ ನೀವು ಆಮೇಲೆ ನೀವು ಹೇಳಿದಾಗ ಸ್ವಲ್ಪ ಕೆಲವು ಕಾನ್ಸ್ಟಿಟ್ಯೂಷನ್ ಅಂಶಗಳನ್ನ ಬರೀಬಹುದು, ಟೆನ್ಷನ್ ಮಾಡೋದು ಗೊತ್ತಾಗ್ತದೆ. ಯಾಕೆ ಎಲ್ಲರಿಗೂ ಅವಕಾಶ ಕೊಡಬೇಕು, ಸಂವಿಧಾನದ ಕೆಲವು ಪೀಠಿಕೆಯಲ್ಲಿರೋ ಅಂಶಗಳನ್ನ ಸೆಕ್ಯುಲರಿಸಂ ಬಗ್ಗೆ ಬರೀಬಹುದು, ಅವಕಾಶ ಇದೆ, ಚೆನ್ನಾಗಿ ಬರೀಬಹುದು ಇದನ್ನು. ಆದ್ರೆ ನೀವು ಅದನ್ನ ಯಾವ ರೀತಿ ಬರೀತಾರೆ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ರು ಅಪ್ಪಿಲ್ನ ಅವ್ರನ್ನ ಗೆನೆಸ್ಟ್ ಇನ್ವೆಸ್ಟಿಗೇಷನ್ ಕೂಡ ದಸರಾ ಫೆಸ್ಟಿವಲ್. ನೆಕ್ಸ್ಟ್ ಪೊಲಿಟಿಕಲ್ ಅಂಡ್ ಸೋಷಿಯಲ್ ರಿಯಾಕ್ಷನ್ಸ್ ಹೆಂಗಿತ್ತು, ಪೊಲಿಟಿಕಲ್ ಅಂಡ್ ಸೋಷಿಯಲ್ ರಿಯಾಕ್ಷನ್ಸ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಪೇಪರ್ ಬರೀಬಹುದು. ನೆಕ್ಸ್ಟ್ ಇಂಪ್ಲಿಕೇಶನ್ ಲೆಸನ್ಸ್, ಇದರಿಂದ ಏನು ಕಲಿಬಹುದು ಈ ಒಂದು ಇದರಿಂದ ಅನ್ನೋದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೀತಾ ಹೋಗ್ಬೋದು. ಮತ್ತೆ ಮೆರಿಟ್ಸ್ ಡಿಮೆರಿಟ್ಸ್ ಬರೀಬಹುದು. ಅದಾಗ ಗೊತ್ತಾಯ್ತು ಸೊಸೈಟಿ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬರೀಬಹುದು. ನೆಕ್ಸ್ಟ್ ಈ ತರ ಒಂದು ಏನು ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಂದ್ರೆ ಕ್ಲಿಯರ್ ಹಾಗಾಗಿ. ನೆಕ್ಸ್ಟ್ ನಾಳೆ ಏನಾದ್ರು ಮತ್ತೆ ಈ ತರ ಇಶ್ಯೂ ಆಗ್ಬೋದು, ಅದಕ್ಕೆ ಒಂದು ಕ್ಲಿಯರ್ ಗೈಡ್ಲೈನ್ಸ್ ಇರಬೇಕು. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು, ಕ್ಲಿಯರ್ ಗೈಡ್ಲೈನ್ಸ್ ಗೌರ್ಮೆಂಟ್ ಬೇಕಾದ್ರೆ ತರ್ಬೋದು, ಗೊತ್ತಾಗ್ತಿದೆಯಾ. ಆಗ ನಾ ಟ್ರಾನ್ಸ್ಪರೆನ್ಸಿ ಸೆಲೆಕ್ಷನ್ ಅಲ್ಲಿ ಮಾಡ್ಬೇಕಾಗುತ್ತೆ. ಇವೆಲ್ಲ ನೀವು ಏನು ಬೇಕಾದ್ರೆ ಬರೀಬೋದು ಇದರಲ್ಲಿ ಪ್ಯಾರಾಗ್ರಾಫ್, ಬಟ್ ಬ್ಯಾಲೆನ್ಸ್ ಬರೀಬೇಕು. ಕನ್ಕ್ಲೂಷನ್ ಕೊಟ್ಟರೆ ಇದೊಂದು ಸಂಪೂರ್ಣವಾಗಿದೆ. ಇದು ಬರೀಕ್ಕೆ ತುಂಬಾ ನಿಮ್ಗೆ ಆಂಗಲ್ ಸಿಗುತ್ತೆ, ತುಂಬಾ ವ್ಯೂಸ್ ಸಿಗುತ್ತೆ, ಮತ್ತು ತುಂಬಾ ಕಂಟೆಂಟ್ ಸಿಗುತ್ತೆ ಅಂತ ಕೊಟ್ಟಿದೆ. ಯಾಕಂದ್ರೆ ನ್ಯೂಸ್ ಪೇಪರ್ ಓದ್ತಾ ಇದ್ರಲ್ಲ, ಅದು ನೋಡಿ ಹೆಂಗೆ ಬರ್ತಿದ್ರೆ ನೋಡ, ನೀವು ಪೇಪರ್ ವ್ಯಾಲ್ಯೂಷನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಬರ್ತಿದ್ದೀರ ಅಂತ. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಯೂಶಲಿ ಜಾಸ್ತಿ ಇದು ಬರ್ತಿದ್ದೀರ ಅಲ್ವಾ, ವಿದ್ಯಾರ್ಥಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ದಿ ಪವರ್ ಆಫ್ ಸೋಷಿಯಲ್ ಟ್ರಾನ್ಸ್ಫರ್, ವಿದ್ಯಾರ್ಥಿ ಹೋರಾಟ ಮತ್ತು ಸಮಾಜದ ಪರಿವರ್ತನೆ. ಏನ್ ಕೀವರ್ಡ್ಸ್ಗಳು ಅರ್ಥ ಮಾಡ್ಬೇಕು, ಯಾವುದೇ ಟಾಪಿಕ್ ಕೊಟ್ಟಾಗ ಕೀವರ್ಡ್ಸ್ಗಳು ಇರುತ್ತೆ, ಆ ಕೀವರ್ಡ್ಸ್ ಅರ್ಥ ಮಾಡ್ಬೇಕು. ಎಕ್ಸಾಂಪಲ್ ನೋಡಿ, ಇಲ್ಲಿ ವಿದ್ಯಾರ್ಥಿ ಹೋರಾಟ ಮತ್ತು ಸಮಾಜದ ಪರಿವರ್ತನೆ ಅಂದ್ರೆ ವಿದ್ಯಾರ್ಥಿ ಹೋರಾಟದಿಂದ ಸಮಾಜನೇ ಯಾವ ರೀತಿ ಪರಿವರ್ತನೆ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ, ಗೊತ್ತಾಗ್ತಿದೆಯಾ. ನೀವು ಡೆಫಿನೆಟ್ ಇದನ್ನ ಏನು ಬೇಕಾದ್ರೂ ಬರೀಬಹುದು. ಇಂಟ್ರಡಕ್ಷನ್ ಹೇಳ್ದಂಗೆ ಹೋರಾಟ ಆಗಿರ್ಬೋದು, ನೇಪಾಳ ಶ್ರೀಲಂಕಾ ಯಾವ್ದು ಬೇಕಾದ್ರೂ ಕೊಡ್ಬೋದು ಅದರಲ್ಲಿ. ಮತ್ತೆ ಡೆಫಿನೇಷನ್ ಬರೀರಿ, ಸ್ಟೂಡೆಂಟ್ ಮೂವ್ಮೆಂಟ್ ಅಂದ್ರೆ ಏನು ಡೆಫಿನೇಷನ್ ಕೊಟ್ಟರು ಒಳ್ಳೆಯದು, ಗೊತ್ತಾಗ್ತಿದೆ. ಆರ್ಗನೈಸ್ ಕಲೆಕ್ಟಿವ್ ಆಕ್ಷನ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಸೋಷಿಯಲ್ ಪೊಲಿಟಿಕಲ್ ಅಂಡ್ ಎಜುಕೇಶನ್ ಕಾಸಸ್, ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕ ಹಕ್ಕುಗಳಾಗಿ ಒಂದು ವಿದ್ಯಾರ್ಥಿ ಸಮೂಹ ಹೋರಾಟ ಮಾಡೋದನ್ನೇ ಯುವ ಹೋರಾಟ ಅಥವಾ ಸ್ಟೂಡೆಂಟ್ ಮೂವ್ಮೆಂಟ್ ಅಂತ ಕರೀತಾರೆ. ಇದನ್ನ ನೀವು ಕಲಿಯೋದು ಇಂಪಾರ್ಟೆನ್ಸ್ ಬರಬೇಕಾದ್ರೆ ಯಾಕೆ ಸ್ಟೂಡೆಂಟ್ಸ್ ನನಗೆ ಎನರ್ಜೆಟಿಕ್, ಐಡಿಯಲಿಸ್ಟಿಕ್ ಮತ್ತು ಪ್ರೋಗ್ರೆಸಿವ್ ಅಪ್ರೋಚ್ ಇರುತ್ತೆ ಅವರಲ್ಲಿ ಒಂದು ಬರಬೇಕು. ನೆಕ್ಸ್ಟ್ ಕರ್ನಾಟಕ ಅಂಡ್ ಇಂಡಿಯಾ ಸ್ಟೂಡೆಂಟ್ ಮೂವ್ಮೆಂಟ್ಸ್ ಹ್ಯಾವ್ ಪ್ಲೇಡ್ ಡಿಸಿಸಿವ್ ರೋಲ್ ಇನ್ ದಿ ಸೋಷಿಯಲ್ ರಿಫಾರ್ಮ್, ಪೊಲಿಟಿಕಲ್ ಚೇಂಜ್ ಅಂಡ್ ಡೆಮೋಕ್ರೆಟಿಕ್ ಸ್ಟ್ರೆಂಥನಿಂಗ್. ಹೌದಲ್ಲ, ನೀವು ಹಿಸ್ಟಾರಿಕಲ್ ತಗೊಂಡ್ಬನ್ನಿ, ಎಷ್ಟೋ ಸ್ಟೂಡೆಂಟ್ಸ್ ಒಪಿನಿಯನ್ ಗೌರ್ಮೆಂಟ್ಗಳನ್ನ ಬದಲಾವಣೆ ಮಾಡಿದೆ. ಸ್ವತಂತ್ರ ಹೋರಾಟದಲ್ಲಿ ಇರ್ಬೋದು ಅಲ್ವಾ, ಈಗ ಹೆಂಗೆ ಜೆಪಿ ಮೂವ್ಮೆಂಟ್ ಅಲ್ಲಿ ಆಯ್ತಲ್ವಾ 1977 ಅಲ್ಲ, ಜೆಪಿ ಮೂವ್ಮೆಂಟ್ ಗೊತ್ತಾ, ಜೆಪಿ ಮೂವ್ಮೆಂಟ್ ಗೊತ್ತಾ, ಜಯಪ್ರಕಾಶ್ ಮೂವ್ಮೆಂಟ್, ಸಂಪೂರ್ಣ ಕ್ರಾಂತಿ ಅಂತ ಕರೀತಾರಲ್ಲ. ಜಿಎಸ್ಟು ಗೋವಿಂದ, ಜಿಎಸ್ಟು ಅಂತೀರ, ಓದೇ ಇಲ್ಲ ನೀವು. ಹೈಸ್ಕೂಲಲ್ಲಿ ಬೇಸಿಕ್ಸ್ ಬುಕ್ ಅಲ್ಲಿ ಇರೋದು ಎಲ್ಲ ನನ್ನ ಮಾಹಿತಿ ಹೇಳ್ತಾರೆ, ಅರ್ಥ ಆಗ್ತಿದೆಯಾ. ಜೆಪಿ ಮೂವ್ಮೆಂಟ್ ಅಂತ ಬರುತ್ತೆ, ಯಾವಾಗ ಇದನ್ನ ತರ್ತಾರಲ್ಲ, ಎಮರ್ಜೆನ್ಸಿ ಹೇಳ್ತಾರಲ್ಲ ಇಂದಿರಾ ಗಾಂಧಿ ಟೈಮಲ್ಲಿ, ಆ ಟೈಮಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಸಂಪೂರ್ಣ ಕ್ರಾಂತಿ ಅಂತ ಕರೀತಾರೆ. ನೀವು ಇಷ್ಟನ್ನೆಲ್ಲ ಒಂದನ್ನು ಗೊತ್ತಿರ, ಅರ್ಥ ಆಗ್ತಿದೆ. ಅದೆಲ್ಲ ಜಾಸ್ತಿ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಆಗಿದೆ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಏನು ಒಂದು ಇಂಟ್ರಡಕ್ಷನ್ ಏನು ಕೊಟ್ಟು ಏನೊಂದು ಸ್ಟೂಡೆಂಟ್ ಮೂವ್ಮೆಂಟ್ ಅಂದ್ರೆ ಏನು, ಯಾಕೆ ಇಂಪಾರ್ಟೆನ್ಸ್, ಮತ್ತೆ ಸ್ಟೂಡೆಂಟ್ ಮೂವ್ಮೆಂಟ್ ಯಾವ ರೀತಿ ಆಗ್ತದೆ, ಅದರಿಂದ ಏನೇನಾಗುತ್ತೆ ಈ ಎಸ್ ಎಲ್ ತಿಳ್ಕೊಂತೀವಿ ಅಂತ ಹೇಳ್ಬಿಟ್ಟು ನೀವು ಇಂಟ್ರಡಕ್ಷನ್ ಕ್ಲೋಸ್ ಮಾಡ್ತಾರೆ, ಆಯ್ತಾ. ನೆಕ್ಸ್ಟ್ ಹಿಸ್ಟಾರಿಕಲ್ ಅಂಡ್ ರೋಲ್ ಆಫ್ ಸ್ಟೂಡೆಂಟ್ ಮೂವ್ಮೆಂಟ್, ಐತಿಹಾಸಿಕವಾಗಿ ವಿದ್ಯಾರ್ಥಿ ಹೋರಾಟ ಭಾರತದಲ್ಲಿ ಹೆಂಗೆ ಅಂತ ಬರೀತಾ ಹೋಗ್ಬೇಕು. ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಈಗ ಬೇಕಾದ್ರೆ ನೀವು ನಾನ್ ಕೋಪರೇಷನ್ ಮೂವ್ಮೆಂಟ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಬಾಂಬ್ ಆಗಿರ್ಬೋದು, ಭಗತ್ ಸಿಂಗ್ ಅವರು ಹುಟ್ಟಿದ ದಿನ ಗೊತ್ತೇ ಇಲ್ಲ ಎಷ್ಟೊಂದು ಕರೆಕ್ಟಾ. ಪ್ರಾಮಾಣಿಕವಾಗಿ ಹೇಳಿದ್ರೆ ಇವತ್ತು ಭಗತ್ ಸಿಂಗ್ ಹುಟ್ಟಿದ ದಿನ ಅಂತ ಗೊತ್ತಿತ್ತು ಅಂತ ಹೇಳಿ ಸುಳ್ಳು ಆಯ್ತು. ಯಾವಪ್ಪ ಸತ್ತೋಗಿದ್ದು, ಎಲ್ಲಿ ಹುಟ್ಟಿದ್ರಪ್ಪ, ಪಂಜಾಬ್. ಅವರು ಭಗತ್ ಸಿಂಗ್ ಬಗ್ಗೆ ಏನ್ ಗೊತ್ತಿಲ್ಲ,
ನಾನು ಇನ್ನೇ ಕ್ವಶನ್ಸ್ ಕೇಳ್ತೀನಿ, ನೀನೇನೋ ಒಂಚೂರು ಗೊತ್ತು ಅಂದ್ರೆ ಅದ್ರ ಬಗ್ಗೆ ಕೇಳ್ತೀನಿ. ಮತ್ತೆ ನಾನು ಕೇಳ್ತಿದ್ದೆ ಕೇಳ್ತಿ ಇನ್ನೊಂದ್ಸತಿ ನೋಡುವ ಇನ್ನೊಂದ್ಸತಿ ಯಾರು ತಿಳ್ಕೋಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ರೆ ನೋಡಿ, ನಾನ್ ಕೋಪರೇಷನ್ ಮೂವ್ಮೆಂಟ್ ಅಲ್ಲಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ, ಸ್ಟೂಡೆಂಟ್ ಮೂವ್ಮೆಂಟ್ ಹೇಗಿತ್ತು, ಮಹಿಳಾ ಮಹಾದೇವ್ ಬಗ್ಗೆ ಬರೀಬಹುದು. ಎಷ್ಟು ಮಹಿಳಾ ಮಹಾದೇವ್ ಏಜ್ ಎಷ್ಟಿತ್ತು ಹೋರಾಟ ಮಾಡಕ್ ಹೋದಾಗ? 18. ಭಗತ್ ಸಿಂಗ್ ಗಲಿಗರ್ಸ್ ಎಷ್ಟಿತ್ತು ಏಜ್? 23. ಖುದಿರಾಮ್ ಬೋಸ್ ಎಷ್ಟಿತ್ತು? ಇವ್ರನ್ನೇನು ಯುವಕರು ಅಂತಾರೆ ಮುದಿಕರು ಅಂತಾರೆ ಅಲ್ವಾ? ಮತ್ತೆ ಮೆನ್ಷನ್ ಮಾಡಿದ್ರೆ ಹೆಂಗೆ ಬಂದಿದ್ದೀರಾ? ಬಂದಿಲ್ವಾ? ಆಯ್ತು, ಗೊತ್ತಾಯ್ತಿಲ್ಲ. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಅವಾಗ ಜೆಪಿ ಮೂವ್ಮೆಂಟ್ ಹೇಳ್ತಾರ, ಸ್ಟೂಡೆಂಟ್ಸ್ ಅಗೇನ್ಸ್ಟ್ ಕರಪ್ಷನ್ ಅಂಡ್ ಅಥೆಂಟಿಸಮ್ ಬಗ್ಗೆ ಮತ್ತೆ ರೋಲ್ ಆಫ್ ಲೀಡರ್ಶಿಪ್ ಎಮರ್ಜೆನ್ಸಿ ಟೈಮಲ್ಲಿ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಆಗಿರ್ತೀವಿ. ನೆಕ್ಸ್ಟ್ ಮಾಡರ್ನ್ ಇಶ್ಯೂಸ್, ಇಲ್ಲಿ ನೀವು ಹೇಳಿದ್ರೆ ಮಾಡರ್ನ್ ಇಶ್ಯೂಸ್ ಬಗ್ಗೆ ಬರೀಬಹುದು. ಯಾವ್ದಾದ್ರೆ ಈಗ ನೇಪಾಳ, ಶ್ರೀಲಂಕಾ, ಧಾರವಾಡ ಅಂತ ಹೇಳಿದ್ರು, ಅಲ್ಲಿ ನೀವು ಬೇಕಾದ್ರೆ ಬರೀಬಹುದು. ಮತ್ತೆ ಯಾವ್ಯಾವ ಹೋರಾಟ ಮಾಡ್ತೀರ ಅಂತ ಬರೀಬೇಕು. ಬರೀ ಉದ್ಯೋಗಕ್ಕೂ ಅಂತಕ್ಕೆಲ್ಲ ಎಲ್ಲದಕ್ಕೂ ಹೋರಾಟ ಮಾಡಿ, ಸೋಷಿಯಲ್ ಜಸ್ಟಿಸ್, ರಿಸರ್ವೇಷನ್, ಕ್ಲೈಮೇಟ್ ಚೇಂಜ್, ಜೆಂಡರ್ ಈಕ್ವಾಲಿಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇಷ್ಟಕ್ಕೆಲ್ಲ ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಅಂಶಗಳು ಬರಬೇಕು. ಏನು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಕ್ಲೈಮೇಟ್ ಚೇಂಜ್ ಆಗಿ ನೀನ್ ಯಾಕೋ ಅವರು ಯಾರೋ ಒಂದು ಹುಡುಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡಿ ಇದನ್ನೆಲ್ಲ ತಗೊಂಡ್ರು, ನೋಬೆಲ್ ಪ್ರಶಸ್ತಿ ಇತ್ತು, ನೋಬೆಲ್ ಅಂತೀನಿ ಅದು ರಾಜ್ಯ ಪ್ರಶಸ್ತಿ ಬಂತು. 16 ವರ್ಷದ ಹುಡುಗಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಹೆಸರು ಗೊತ್ತಾಗ್ತಿಲ್ಲ ನನಗೆ, ಹೇಳಿ, ನನ್ನ ನೆನಪಕ್ಕೆ ಹೆಸರು. ಯಾವ್ದೋ ಒಂದು ದೇಶದ ಹುಡುಗಿ ಹೆಸರು ನನಗೆ ನೆನಪಿಟ್ಟು ಹೇಳ್ತೀನಿ ನೋಡಿ. ಗ್ರೇಟರ್ ಬರ್ಗ್ ಅಂತಾನೆ ಬರುತ್ತದೆ ಹುಡುಗಿ ಹೆಸರು. ಗ್ರೇಟರ್ ಬರ್ಗ್ ಅಂತ ಗೊತ್ತಾಯ್ತಾ? ಕ್ಲೈಮೇಟ್ ಚೇಂಜ್ ಬಗ್ಗೆ ಹೋರಾಡಿದ್ದಾರೆ ಹುಡುಗಿ, ಗೊತ್ತಾಗ್ತಿದ್ಯಾ? ಆ ಥರದ್ದೆಲ್ಲ ಇದೆ. ನೆಕ್ಸ್ಟ್ ಸ್ಟೂಡೆಂಟ್ ಮೂವ್ಮೆಂಟ್ ಇನ್ ಕರ್ನಾಟಕ ಬರೀಬೇಕು, ಗೊತ್ತಾಗ್ತಿದ್ಯಾ? ಭಾರತದ ಬಗ್ಗೆ ಬರ್ತೀರಿ, ವರ್ಲ್ಡ್ ಬರ್ತೀರಿ. ಸ್ಟೂಡೆಂಟ್ ಮೂವ್ಮೆಂಟ್ ಕರ್ನಾಟಕ ಏಕೀಕರಣ ಟೈಮಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು, ಸ್ಟೂಡೆಂಟ್ ಗ್ರೂಪ್ಸ್ ಸಪೋರ್ಟ್ ಫಾರ್ ಕನ್ನಡ ಲ್ಯಾಂಗ್ವೇಜ್, ಕರ್ನಾಟಕ ಏಕೀಕರಣ ಮೂವ್ಮೆಂಟ್ಗೆ ಯಾವ ರೀತಿ ಹೆಲ್ಪ್ ಮಾಡೋದು. ಮತ್ತೆ ಲ್ಯಾಂಗ್ವೇಜ್ ಕಲ್ಚರಲ್ ಮೂವ್ಮೆಂಟ್, ಇದು ಗೋಕಾಕ್ ಚಳವಳಿ ಅಂತೆಲ್ಲ ಗೊತ್ತಾ ನಿಮಗೆ? ಏನಕ್ಕೆ ಗೊತ್ತು ಗೋಕಾಕ್ ಚಳವಳಿ? ಕನ್ನಡ ಭಾಷೆ, ಕನ್ನಡ ಭಾಷೆನ ಏನ್ ಮಾಡ್ಬೇಕು? ಕಡ್ಡಾಯ ಮಾಡಬೇಕು. ಮತ್ತೆ ದ್ವಿಭಾಷೆ ನೀತಿನ ಜಾರಿಗೊಳಿಸಬೇಕು ಅಂತ ಅಂದ್ಬಿಟ್ಟು ಯಾರು ಸ್ಟಾರ್ಟ್ ಮಾಡಿದ್ದು? ರಾಜ್ಕುಮಾರ್ ಅಲ್ಲ, ರಾಜ್ಕುಮಾರ್ ಆ ಮೂಮೆಂಟ್ ಜಾಯಿನ್ ಆಗಿದ್ರು. ಅದು ಆ ಮೂಮೆಂಟ್ ಯಾಕೆ ಗೋಕಾಕ್ ಮೂಮೆಂಟ್ ಅಂತ ಯಾಕೆ ಇತ್ತು? ಅವ್ರಿಗೆ ಯಾಕೆ ಹೇಳ್ತೀವಿ ಗೋಕಾಕ್ ಮೂಮೆಂಟ್ ಅಂತ ಯಾಕೆ ಹೇಳ್ತಾರೆ? ಹೌದು, ಯಾಕೆ ಗೋಕಾಕ್ ಮೂಮೆಂಟ್ ಅಂತ ಯಾಕೆ ಹೇಳ್ತಾರೆ? ಯಾರು ಬಿಟ್ಟಿದ್ದು? ಯಾರು ಗೋಕಾಕ್? ವೀಕ್ರು ಗೋಕಾಕ್ ಅವರು ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿರ್ತಾರೆ. ಅದಕ್ಕೆ ಗೋಕಾಕ್ ಚಳವಳಿ ಬೆಳಗಾವಿ ಗೋಕಾಕ್ ಇದೆ, ಗೋಕಾಕ್ ಕಷ್ಟ ಆಯ್ತು ಬರೋದ್ರ ಗ್ಯಾರಂಟಿ ಮಾತಾಡ್ತಾರೆ. ಗೋಕಾಕ್ ಕಷ್ಟ ಆಯ್ತು, ಅದಕ್ಕೆ ಗೋಕಾಕ್ ಚಳವಳಿ. ಇದ್ರಲ್ಲಿ ಯಾವ್ದೋ ಒಂದು ಆನ್ಸರ್ ಬರುತ್ತೆ ಹೈಸ್ಕೂಲಲ್ಲಿ ಬರೀತಿರಲ್ಲ. ಇದಕ್ಕೆ ಗ್ರಾವಿಟೇಷನ್ ಅಂದ್ರೆ ಏನಂತ ಕೇಳಿದ್ರೆ, ಗ್ರಾವಿಟೇಷನ್ ಅಂದ್ರೆ ಈ ತರ ಇರುತ್ತೆ, ಗ್ರಾವಿಟೇಷನ್ ಆ ತರ ಇರುತ್ತೆ, ಏನು ಬರೀತಿಲ್ಲ, ಬರೀ ಅದೇ ಇರುತ್ತೆ. ಹಾಗೆ ಬರೀತಾರೆ ಗೋಕಾಕ್ ಚಳವಳಿ ಅಂದ್ರೆ ಗೋಕಾಕೆಲ್ಲ ಜಾಸ್ತಿ ಆಯ್ತು, ಗೋಕಾಕಿಂದ ಧಾರವಾಡಕ್ಕೆ ಬಂದು, ಧಾರವಾಡದಿಂದ ಬೆಂಗಳೂರಿಗೆ ಬಂದು, ಅದಕ್ಕೆ ಗೋಕಾಕ್ ಚಳವಳಿ ಅಂತ ಕರೀತಾರೆ. ಈ ತರ ಬರ್ತಾರೆ ನೀವು ಎಸ್ಸೆನ, ಹೋಯ್ತು ಕತೆ. ಗೊತ್ತಾಗ್ತಿದ್ಯಾ? ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಪ್ರೈಮರಿ ಫಾರ್ ಕನ್ನಡ ಎಜುಕೇಶನ್, ಗೊತ್ತಾಯ್ತಾ? ಅದೇನ ಹೇಳ್ತಾ ಇರೋದು ಗೋಕಾಕ್ ಚಳವಳಿ ಬಗ್ಗೆ. ಗೊತ್ತಾಗ್ತಿದ್ಯಾ? ಸ್ಟೂಡೆಂಟ್ ಡಿಮ್ಯಾಂಡ್ ಜಾಸ್ತಿ. ನೆಕ್ಸ್ಟ್ ರೋಲ್ ಆಫ್ ಪ್ರಮೋಟಿಂಗ್ ಕನ್ನಡ ಲಿಟರೇಚರ್, ಐಡೆಂಟಿಟಿ, ಪ್ರಮೋಟಿಂಗ್ ಲಿಂಗ್ವಿಸ್ಟಿಕ್ ರೈಟ್ಸ್ ಬಗ್ಗೆ ಹೋರಾಟ ಮಾಡಿದ್ದಾರೆ. ನೆಕ್ಸ್ಟ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಸ್ಟ್ರಗಲ್ಸ್, ಗೊತ್ತಾಗ್ತಿದ್ಯಾ? ಯಾವ ವಿದ್ಯಾರ್ಥಿಗಳು ಹೋರಾಟ ಜಾಸ್ತಿ ಮಾಡ್ತಿದ್ದಾರೆ? ಒಂದು ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ, ಇನ್ನೊಂದು ಎಜುಕೇಶನ್ ರಿಲೇಟೆಡ್. ಗೊತ್ತಾಗ್ತಿದ್ಯಾ? ಅದ್ರ ಬಗ್ಗೆ ನೀವು ಬರೀಬಹುದು. ನೆಕ್ಸ್ಟ್ ರೀಸೆಂಟ್ ಇಶ್ಯೂನ ಬೇಕಾದ್ರೆ ನೀವು ಬರೀಬಹುದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪವರ್ ಆಫ್ ಸ್ಟೂಡೆಂಟ್ಸ್ ಮೂವ್ಮೆಂಟ್, ಏನೋ ಒಂದು ಸ್ಟೂಡೆಂಟ್ಸ್ ಮೂವ್ಮೆಂಟ್ ಅಲ್ಲಿ ಅಂದ್ರೆ ಲೈಕ್ ಹೋರಾಟದಲ್ಲಿ ಏನೇನು ಚೇಂಜಸ್ ಮಾಡಬಹುದು ಅಂತಂದ್ರೆ ಸೋಷಿಯಲ್ ಅವೇರ್ನೆಸ್ ಬರ್ಸ್ಬೋದು ಯಾವುದೇ ಒಂದು ವಿಚಾರದ ಬಗ್ಗೆ. ಯಾಕಂದ್ರೆ ಬೇಗ ಮೊಬೈಲೈಸ್ ಆಗ್ತಾರೆ ಅವರು, ಮತ್ತೆ ಇಶ್ಯೂಸ್ ನ ಬೇಗ ರೈಸ್ ಮಾಡ್ತಾರೆ. ಗೊತ್ತಾಗ್ತಿದೆ? ಅದಕ್ಕೋಸ್ಕರ ಮತ್ತೆ ಪೊಲಿಟಿಕಲ್ ಪ್ರೆಷರ್ ತರಬಹುದು ಅಲ್ವಾ? ಈಗ ಮೊನ್ನೆ ನೀವೇನ ಹೇಳಿದ್ರಲ್ಲ, ಎಕ್ಸಾಂಪಲ್ ಹೋರಾಟ ಮಾಡಿದ್ವಿ ಸರ್ಕಾರಕ್ಕೆ ಸ್ವಲ್ಪ ಪ್ರೆಷರ್ ಆಗಿರುತ್ತೆ. ಹುಡುಗರೆಲ್ಲ ಸೊಸೈಟಿ ಬೇಗ ನೋಟಿಫಿಕೇಶನ್ ಮಾಡಬೇಕು ಅಂತ ಅನ್ಕೊಂಡು ಆ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಗೌರ್ಮೆಂಟ್ ಮೇಲೆ, ಗೌರ್ಮೆಂಟ್ ಇಶ್ಯೂಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಮೊನ್ನೆ ಯಾವ್ದೋ ಸಿಎ ನಡೀತಿತ್ತು ಗೊತ್ತಾ? ಸಿಎನಲ್ಲಿ ಹೋರಾಟ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಹುಡುಗರೆಲ್ಲ ಆಪೋಸ್ ಮಾಡಿ ಸ್ಟ್ರೈಕ್ ಎಲ್ಲ ಮಾಡಿದ್ರು ಡೆಲ್ಲಿನಲ್ಲಿ. JNU ಜವಾಹರ್ಲಾಲ್ ಯೂನಿವರ್ಸಿಟಿ ಇದೆಯಲ್ಲ ಡೆಲ್ಲಿನಲ್ಲಿ, ಅವೆರಡು ಇದಾವೆ ಯೂನಿವರ್ಸಿಟಿಗಳು, ಡೆಲ್ಲಿ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದಾವೆ. ತುಂಬಾ ಇದು ಏನೋ ಲೈಕ್ ತುಂಬಾ ಸಖತ್ ಓದೋ ಹುಡುಗರು ಇರ್ತಾರೆ ಅಲ್ಲಿ, ತುಂಬಾ ಪ್ರೋಗ್ರೆಸಿವ್ ಥಿಂಕಿಂಗ್ ಇರೋ ಸ್ಟೂಡೆಂಟ್ಸ್ಗಳು ಇರ್ತಾರೆ ಅಲ್ಲಿ. ಗೊತ್ತಾಗ್ತಿದ್ಯಾ? ಬೇಕಾದ್ರೆ ನೋಡಿ ನಿಮ್ಗೆ ಯಾವ ತರ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಇವೆಲ್ಲ ಬಂದ್ರು ಗೊತ್ತಾ? ಕನ್ನಯ್ಯ ಕುಮಾರು, ಆಮೇಲೆ ಈಗ ಅವರು ಮೊನ್ನೆ ಉರ್ದೀಪ್ ಪಟೇಲ್ ಏನಿಲ್ಲ ಗುಜರಾತ್ ಅಲ್ಲಿ ಹೋರಾಟ ಮಾಡೋದ, ಹಾರ್ದಿಕ್ ಪಟೇಲ್, ಉರ್ಜಿತ್ ಪಟೇಲ್ ಅಲ್ಲ ಹೆಸರೇನೈತೆ ಬಿಡುದು, ಆ ಥರ ಹುಡುಗರೆಲ್ಲ ಅಲ್ಲೇ ಓದಿದ್ದು. ಗೊತ್ತಾಗ್ತಿದ್ಯಾ? ಈ ರೀತಿ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್
ಚಾಲೆಂಜಸ್ ಏನಿದೆ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಚಾಲೆಂಜಸ್ ಏನಿದೆ ಯಾಕೆಂದ್ರೆ ಪೊಲಿಟಿಕಲ್ ಮಿಸ್ಯೂಸ್ ಆಗ್ತಾರೆ ಬೇಗ ಹೌದಾನೆ ವೈಲೆನ್ಸ್ ಬೇಗ ಕಲ್ತಾಂಡು ಚಪ್ಪಲಿ ತಗೊಂಡು ಒಳ್ಳೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಗೊತ್ತಾಯ್ತು ಹಂಗಾಗಿ ಬೇಗ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಏನೋ ಲೈಕ್ ಆಮೇಲೆ ಇದು ರೀಸೆಂಟ್ ಟೈಮ್ ಅಂದ್ರೆ ಶಾಂತಿಯುತ ಹೋರಾಟ ಮಾಡೋ ಮನೆ ಒಮ್ಮೆ ಇರೋಲ್ಲ ಗೊತ್ತಾಯ್ತಾ ಅಂದ್ರೆ ಪೀಸ್ಫುಲ್ ಆಕ್ಟಿವಿಟೀಸ್ ಅಂತ ಬೇಕು ನೆಕ್ಸ್ಟ್ ವೇ ಫಾರ್ವರ್ಡ್ ಮುಂದಿನ ಅವ್ರು ಯಾವ ರೀತಿ ಅವ್ರನ್ನ ಎಂಕರೇಜ್ ಮಾಡಬೇಕು ಮತ್ತೆ ಸ್ಟೂಡೆಂಟ್ಸ್ ಮೂವ್ಮೆಂಟ್ನ ಯಾವ ರೀತಿ ಇದು ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ವೇ ಫಾರ್ವರ್ಡ್ ಮಾಡೋದು ಮುಂದಿನ ದಾರಿ ಬಗ್ಗೆ ಬರೋದು ನೆಕ್ಸ್ಟ್ ಇದು ಕನ್ಕ್ಲೂಷನ್ ಸ್ಟೂಡೆಂಟ್ ಮೂವ್ಮೆಂಟ್ಸ್ ಆರ್ ನಾಟ್ ಪ್ರೊಡಕ್ಟ್ಸ್ ಫಾರ್ ಇಂಡಿಯನ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಗೆ ಯೂಸ್ ಆಗುತ್ತೆ ಗೊತ್ತಾಗ್ತದೆ ಅನ್ನೋದ್ರ ಬಗ್ಗೆ ನೀವು ಕನ್ಕ್ಲೂಷನ್ ಮಾಡಿದ್ರೆ ಒಂದು ಪಾಯಿಂಟ್ ಆಗುತ್ತೆ ಗೊತ್ತಾಗ್ತದೆ ಯೂಶಲಿ ಬರ್ದಿರ್ತಾರೆ ಅನ್ಕೋತೀನಿ ಇಂಪಾರ್ಟೆಂಟ್ ಇರ್ಬೋದು ಮತ್ತೆ ಸರ್ಕಾರ ಏನಾದರೂ ಆ ಥರ ಪ್ರೊಡಕ್ಟ್ಸ್ ಅವರು ಏನಾದ್ರು ಕ್ರಮ ಕೈಗೊಂಡಿದ್ರೆ ಅದ್ರ ಬಗ್ಗೆ ನಿಮ್ಮ ಪ್ರಕಾರ ಬರೀಬೋದು ನೆಕ್ಸ್ಟ್ ಆಗಾಮಿ ತರಗತಿಯಲ್ಲಿ ಯಾರು ಬಂದಿರಲಿಲ್ಲ ಅನ್ಯೂಲಿ ಬಯೋಡೈವರ್ಸಿಟಿ ಮಾಡರ್ನ್ ವರ್ಲ್ಡ್ ಇಬ್ಬರೇ ಬರ್ತಿರೋದಾ ಓಕೆ ಇದು ಮಾಮೂಲಿ ಟ್ರೆಡಿಷನಲ್ ಅಂದ್ರೆ ಇಂಟ್ರೊಡಕ್ಷನ್ ಕೊಡ್ಬೋದು ಬಯೋಡೈವರ್ಸಿಟಿ ಬಗ್ಗೆ ನಿಮ್ಗೆ ಬರೆಯಕ್ಕೆ ಪರಿಸರ ಸಂರಕ್ಷಣೆ ಎನ್ವೈರನ್ಮೆಂಟ್ ಓದಿರ್ತೀರಾ ಬಯೋಡೈವರ್ಸಿಟಿ ಅಂದ್ರೆ ಏನು ಅಲ್ವಾ ಅದ್ರ ಬಗ್ಗೆ ನೀವು ಬೇಕಾದ್ರೆ ಬರೀತಾ ಹೋಗ್ಬೋದು ತುಂಬಾ ಈಸಿ ಇದು ಹಳೆ ಅಂದ್ರೆ ಓಲ್ಡ್ ಒಂದು ವಿಷಯ ಆಗಿರೋದ್ರಿಂದ ಬಯೋಡೈವರ್ಸಿಟಿ ಏನು ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಅದ್ರ ಬಗ್ಗೆ ಸೈನ್ಸ್ ಫುಲ್ ಪ್ಯೂರ್ಲಿ ಸೈನ್ಸ್ ರಿಲೇಟೆಡ್ ಇರುತ್ತೆ ಮತ್ತೆ ಸಿಗ್ನಿಫಿಕೆನ್ಸ್ ಆಫ್ ಬಯೋಡೈವರ್ಸಿಟಿ ಯಾಕೆ ಬಯೋಡೈವರ್ಸಿಟಿ ನಮಗೆ ಬೇಕು ನಮಗೆ ಟೆಕ್ನಾಲಜಿಕಲ್ ಸ್ಟೆಬಿಲಿಟಿ ಹ್ಯೂಮನ್ ನೀಡ್ಸ್ ಸಿಗಬೇಕು ಫುಡ್ ಆಗಿರ್ಬೋದು ಮೆಡಿಸಿನ್ ಗೊತ್ತಾಗ್ತಾ ರಾ ಮೆಟೀರಿಯಲ್ಸ್ಗೋಸ್ಕರ ಮತ್ತೆ ಮೈಂಟೈನ್ ಎಕೋಸಿಸ್ಟಮ್ ಬ್ಯಾಲೆನ್ಸ್ನ ಮೈಂಟೈನ್ ಮಾಡೋಕ್ಕೆ ಜೈವ ವಿವಿಧತೆನ ಕಾಪಾಡ್ಕೋಬೇಕು ಅದ್ರ ಬಗ್ಗೆ ಕೀಸ್ಟೋನ್ ಸ್ಪೀಸೀಸ್ ಬಗ್ಗೆ ಎಲ್ಲ ಬರೀಬೋದು ಚೆನ್ನಾಗಿ ಬರೀಬೋದು ನೆಕ್ಸ್ಟ್ ಕಲ್ಚರಲ್ ವ್ಯಾಲ್ಯೂ ಯಾಕೆ ಗೊತ್ತಾಗ್ತಿದೆಯಾ ಮತ್ತೆ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು ಜೀವ ವಿವಿಧತೆ ಎಕನಾಮಿಕ್ ಇಂಪಾರ್ಟೆನ್ಸ್ ಏನಿದೆ ಕಲ್ಚರಲ್ ಇಂಪಾರ್ಟೆನ್ಸ್ ಏನು ಎಲ್ಲ ಬರೀಬೋದು ಇದರಲ್ಲಿ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಸ್ಟೇಟಸ್ ಆಫ್ ಬಯೋಡೈವರ್ಸಿಟಿ ಮಾಡರ್ನ್ ವರ್ಲ್ಡ್ ಅಂದ್ರೆ ಈ ಪ್ರೆಸೆಂಟ್ ಬಯೋಡೈವರ್ಸಿಟಿ ಎಷ್ಟಿದೆ ಯಾಕೆ ನಾಶ ಆಗ್ತಿದೆ ಕಾರಣಗಳು ಬರೀಬೋದು ಅಲ್ವಾ ಬಯೋಡೈವರ್ಸಿಟಿ ಇದಾಗ್ತದೆ ಇದನ್ನ ನೀವು ಬೇಕಾದ್ರೆ ಇಲ್ಲಿ ಭಾರತ ಕರ್ನಾಟಕ ಅಂತ ತಗೋಬೇಡಿ ಆಲ್ ಓವರ್ ವರ್ಲ್ಡ್ ಬೇಕಾದ್ರೆ ತಗೊಂಡು ಬರೀಬೋದು ಯಾಕಂದ್ರೆ ಇಲ್ಲಿ ಒಂದು ನಾನು ಕೇಳಿಲ್ಲ ಆಧುನಿಕ ಜಗತ್ತಿನ ದೇವತೆ ಅನಾವರಣ ಭಾರತದಲ್ಲಿ ಕೇಳಿದ ಕರ್ನಾಟಕದಲ್ಲಿ ಕೇಳಿದ ಓವರ್ ಆಲ್ ಇಂಡಿಯಾ ವರ್ಲ್ಡ್ ಅಲ್ಲಿ ಕೇಳಿದ್ರಿಂದ ನೀವು ಎಷ್ಟು ಎಕ್ಸಾಂಪಲ್ಸ್ ತಗೋಬಹುದು ಬ್ರಾಡ್ ವ್ಯೂ ಅನ್ನ ಬರೀಬಹುದು ಅರ್ಥ ಆಗ್ತಿದ್ಯಾ ಅದು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಅಡ್ವಾನ್ಸ್ ಇನ್ ಸೋಷಿಯಲ್ ಇದನ್ನ ಅಂದ್ರೆ ಲೈಕ್ ಆಧುನಿಕ ಜಗತ್ತಿನ ದೇವತೆ ಪಾತ್ರ ಏನು ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆ ಬರೀತೀರಾ ನೆಕ್ಸ್ಟ್ ಥ್ರೆಟ್ ಬಯೋಡೈವರ್ಸಿಟಿ ಏನು ಜೀವ ವೈವಿಧ್ಯತೆಗೆ ಸವಾಲುಗಳು ಇದೆ ಅಂತ ಬರೀಬಹುದು ಡಿಫಾರೆಸ್ಟೇಷನ್ ಅಂದ್ರೆ ಅರ್ಬನೈಸೇಷನ್ ಮೈನಿಂಗ್ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಪೊಲ್ಯೂಷನ್ ಇವೆಲ್ಲ ಕಾರಣಗಳು ಗೊತ್ತಾಗ್ತಿದೆ ಯಾಕೆ ಬಯೋಡೈವರ್ಸಿಟಿ ನೆಕ್ಸ್ಟ್ ಓವರ್ ಎಕ್ಸ್ಪ್ಲೋಟೇಷನ್ ನ್ಯಾಚುರಲ್ ರಿಸೋರ್ಸ್ ಓವರ್ ಎಕ್ಸ್ಪ್ಲೋಟೇಷನ್ ಏನ್ ಮಾಡೋದು ಓವರ್ ಎಕ್ಸ್ಪ್ಲೋಟೇಷನ್ ಅಂದ್ರೆ ಏನು ಅತಿಯಾದ ಬಳಕೆ ಇನ್ನೊಂದು ಪದ ಏನು ಬರೀಬಹುದು ದುರ್ಬಳಕೆ ಓಕೆ ನೆಕ್ಸ್ಟ್ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ಏನು ಫ್ರಾಗ್ಮೆಂಟೇಷನ್ ಅಂದ್ರೆ ಏನು ಪದ ಫ್ರಾಗ್ಮೆಂಟೇಷನ್ ನಶಿಸಿ ಹೋಗ್ಬೋದು ಅಂತ ಓಕೆನಾ ನೆಕ್ಸ್ಟ್ ಅದೇ ಅದರ ಕನ್ಸರ್ವೇಷನ್ ಎಫರ್ಟ್ ಸುರಕ್ಷಣಾ ಕ್ರಮಗಳು ಏನೇನು ಬರೀಬಹುದು ಗೊತ್ತಾಗ್ತಿದೆ ಏನಿದೆ ಗ್ಲೋಬಲಿ ನ್ಯಾಷನಲಿ ಕರ್ನಾಟಕ ಬರೀಬೇಕಾದ್ರೆ ಹೇಳಿದೀನಿ ಯಾವ್ದಾರ ಕನ್ಸರ್ವೇಷನ್ ಸುರಕ್ಷಾ ಕ್ರಮಗಳು ಬರೀಬೇಕಂದ್ರೆ ಗ್ಲೋಬಲಿ ಏನು ತಗೊಂಡಿದ್ವಿ ನ್ಯಾಷನಲಿ ಏನು ತಗೊಂಡಿದ್ವಿ ಕರ್ನಾಟಕ ಏನು ತಗೊಂಡಿದ್ವಿ ಅವನ್ನೆಲ್ಲ ಬರೀ ರೀಸೆಂಟ್ ಆಗಿ ನಾವು ಯಾವಾದ್ರು ರೀಸೆಂಟ್ ಆಗಿ ಏನು MMS ಏನ್ ಮಾಡಿದ್ರು ಟೈಗರ್ ರಿಸರ್ಚ್ ಎಲ್ಲ ಮಾಡಿದ್ರು ಯಾಕೆ ಮಾಡಿದ್ರು ಪ್ರೊಟೆಕ್ಟ್ ಮಾಡಕ್ಕೆ ಅವೆಲ್ಲ ಬಗ್ಗೆ ನಾವು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ರೋಲ್ ಆಫ್ ಮಾಡರ್ನ್ ಸೊಸೈಟಿ ಏನದು ಬಯೋಡೈವರ್ಸಿಟಿ ರೋಲ್ ಆಫ್ ಆಧುನಿಕ ಜಗತ್ತಿನಲ್ಲಿ ಏನು ಎಷ್ಟು ಪಾತ್ರ ವಹಿಸಿದೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನ ಒಂದು ಪ್ರೆಸೆಂಟ್ ಬರೆದು ನೀವು ಬೇಕಾದ್ರೆ ಕನ್ಕ್ಲೂಷನ್ ಮಾಡಬಹುದು ಇದನ್ನ ನೀವು ಬರ್ಕೊಂಡು ಹೋಗ್ಬೋದು ಇದನ್ನ ಎಷ್ಟು ಸುಮ್ಮನೆ ನೀವು ಒಂದು ಬ್ರೀಫ್ ಐಡಿಯಾ ಕೊಟ್ಟಿದ್ದೀವಿ ಇದೇ ತರ ಎಲ್ಲ ಒಟ್ಟು ಪ್ಯಾಟರ್ನ್ ಫಾಲೋ ಆಗಬೇಕು ಅನಾಲಿಟಿಕ್ಸ್ ಚೆನ್ನಾಗಿರಬೇಕು ಕಂಟೆಂಟ್ ಚೆನ್ನಾಗಿರಬೇಕು ಡಾಟಾ ಫ್ಯಾಕ್ಟ್ಸ್ ಇರಬೇಕು ಇದೇ ತರ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ ಅರ್ಥ ಆಗ್ತಿದ್ಯಾ ಕ್ಲಿಯರಾ ಕಂಟೆಂಟ್ ಅಂದ್ರೆ ರಿಲೆವೆಂಟ್ ಇರಬೇಕು ಅಂತ ಹೇಳ್ತಾರೆ ನೀವು ಮೊನ್ನೆ ಬರ್ತಿದ್ರಲ್ಲ ಏನೋ ಸಾಮಾಜಿಕ ಪ್ರಾದೇಶಿಕ ಸಂಬಂಧ ತಗೊಂಡಾಗ ಏನೇನೋ ಬರ್ಬಿಟ್ಟಿದ್ರಿ ಅರ್ಥ ಆಗ್ತಿದ್ಯಾ ಆ ತರ ಆಗ್ಬಾರ್ದು ನೆಕ್ಸ್ಟ್ ಬರೋಣ ಟ್ರಾನ್ಸ್ಲೇಟ್ ಫಾರ್ವರ್ಡ್ ಕನ್ನಡ ಫ್ರಮ್ ಕನ್ನಡ ಟು ಇಂಗ್ಲಿಷ್ ಇದರಲ್ಲಿ ನೀವು ಏನ್ ಮಾಡಬೇಕು ಫಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ ಗ್ರಾಮರ್ ಕಲ್ತಿದ್ರಿ ಈಗ ಅದಕ್ಕೆ ಸ್ವಲ್ಪ ಗ್ರಾಮರ್ ಗೊತ್ತು ಅನ್ಕೊಂತೀನಿ ಫಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನ ಟಿಕ್ ಮಾಡ್ಕೋಬೇಕು ಅದಕ್ಕೆ ನಿಮಗೆ ಗೊತ್ತಿರಬೇಕು ಗೊತ್ತಾಯ್ತು ಇಂಪಾರ್ಟೆಂಟ್ ವರ್ಡ್ಸ್ಗಳು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಏನೇನು ವೊಕ್ಯಾಬ್ಯುಲರಿ ಬೇಕು ಆಮೇಲೆ ಗ್ರಾಮರ್ ಬೇಕು ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಗೊತ್ತಿಲ್ಲ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ನಾನು ಹೆಂಗ್ ಮಾಡ್ತೀವಿ ಅಂತಂದ್ರೆ ನೋಡಿ ಈ ತರ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು ಅಂದ್ರೆ ಲೈಕ್ ಗೊತ್ತಿರೋ ಇದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಈಗ ಎಷ್ಟೋ ಜನಕ್ಕೆ ಈ ಡಿಫಾರ್ಮೇಷನ್ ಗೊತ್ತಿರಲ್ಲ ಯಾರಿಗೆ ಮಾನ ಅಂತ ಡಿಫಾರ್ಮೇಷನ್ ಗೊತ್ತಿಲ್ಲ ಕೈ ಎತ್ತಿ ಗೊತ್ತಾಗುತ್ತೆ ಗೊತ್ತಿರಲಿಲ್ವಾ ಓಹೋ ಯಾರು ಗೊತ್ತಿಲ್ವಾ ನೀವು ಏನಾರ ಕರೆಂಟ್ ಅಫೇರ್ಸ್ ಪೇಪರ್ ಓದ್ತಿರೋ ಓದಲ್ವಾ ಎಷ್ಟು ಸತಿ ಮಾನ ಡಿಫಾರ್ಮೇಷನ್ ಕೇಸ್ ಬಗ್ಗೆ ಎಷ್ಟು ಸತಿ ಬಂದಿದೆ
ರಾಹುಲ್ ಗಾಂಧಿ ಬಂದಾಗ ಕೇಸ್ ಹಾಕಿದ್ದಾರೆ, ಮೋದಿನ ರಿಲೇಟೆಡ್ ಟು ಸುಪ್ರೀಂ ಕೋರ್ಟ್ ಡಿಫಾಮೇಷನ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ನೀವೇನು ಹಿಂಗೆ ಅದಕ್ಕೆ ನಾನು ಬರ್ದಿದ್ದೆ ಅನ್ಕೊಂಡೆ, ತುಂಬಾ ಸುಲಭವಾಗಿ ಬರ್ದಿದ್ದೆ ಅನ್ಕೊಂಡಿದ್ದೀನಿ ಎಲ್ಲ. ಆಯ್ತು ನೋಡಿ, ಅದರಲ್ಲಿ ಬರೋ ಇಂಪಾರ್ಟೆಂಟ್ ವರ್ಡ್ ಮಾಡಿಲ್ವಾ? ಯಾಕೆ ಹೇಳಿದ್ರೆ ಏನ್ ಬರ್ತಿದ್ದೀವ ಪೇಪರ್ ಸಾರ್ಲಿ ಪೇಪರ್ ಮುಂದೆ ಇನ್ನು ಕನ್ನಡ ಬರ್ತಾ ಇಲ್ಲ ಹೇಳ್ತಾರೆ. ಅದಕ್ಕೆ ಇಷ್ಟೇ ಮಾಡ್ಲಿಕ್ಕೆ ಐತಿ. ಆ ಒಂದು ವರ್ಡಿಂದ ಸ್ಟ್ರಕ್ ಆಗಿ ಇಟ್ಕೊಂಡ್ರೆ ಇಷ್ಟ ಮಾಡಿ. ಸರ್ ಇದು ಇಂಗ್ಲಿಷ್ ಸರ್ ಕನ್ನಡದಿಂದ ಇಂಗ್ಲಿಷ್ ಮಾಡಿ ಇದು ಮಾಡಿದೀರಾ? ಕನ್ನಡ ಇದು ಮಾನಹಾನಿ ಇಲ್ಲ. ನೀನು ಕನ್ಫ್ಯೂಸ್ ಮಾಡಿ ತಿಂಡಿ ಬೇರೆ ತಿಂದಿಲ್ಲ. ನನ್ನ ಮಕ್ಕಳು ಬಿಟ್ಟಿಲ್ಲ ನನಗೆ ಬೆಳಿಗ್ಗೆ ಫಿಸಿಕಲಿ ಕರ್ಕೊಂಡ್ ಬಂದ್ರೆ ಇನ್ನೂ ಎಲ್ಲಿ ಸರ್ ತಿಂಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಕೇಳು, ಇದು ನೀನು ಮಾಡಿದೀವಿ ಅಷ್ಟೇ, ನನಗೆ ಜಾಸ್ತಿ ಮಾತು ಮಾಡಿಲ್ವಾ? ಸುಮ್ಮನೆ ಈಗ ನೋಡಿ ಅದರಲ್ಲಿ ಪದಗಳು ನೋಡಿ, ಮಾನಹಾನಿ, ಡಿಫಾಮೇಷನ್ ಗೊತ್ತಿರ್ಬೇಕು, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಕಾನೂನು ಇವೆಲ್ಲ ಗೊತ್ತಿರುತ್ತೆ. ಕ್ರಿಮಿನಲ್ ಅಪರಾಧ ಕ್ರಿಮಿನಲ್ ಅಂದ್ರೆ ಏನದು? ಕ್ರಿಮಿನಲ್ ಅಂದ್ರೆ ಕನ್ನಡದಲ್ಲಿ ಏನಿರ್ಬೋದು? ಅಪರಾಧ. ಕ್ರಿಮಿನಲ್ ಅಂದ್ರೆ ಏನೋ ನನಗೆ ಬರ್ತೈತಲ್ಲ. ಅಲ್ಲ ಕ್ರಿಮಿನಲ್ ಅಂದ್ರೆ ಅಫೆನ್ಸ್. ಕ್ರಿಮಿನಲ್ ಅಂದ್ರೆ ಏನು ಕನ್ನಡದಲ್ಲಿ ಗೊತ್ತಿಲ್ಲ. ಹೇಳಿ ನೋಡೋಣ, ನೋಡಿ ಸರ್ಚ್ ಮಾಡಿ ಬೇಗ. ಕ್ರಿಮಿನಲ್ ನನಗೆ ಬರ್ತೈತೆ. ಆಯ್ತು, ಸುಪ್ರೀಂ ಕೋರ್ಟ್ಗೆ ಏನ್ ಬರೀಬೋದು? ಸುಪ್ರೀಂ ಕೋರ್ಟ್ ಇದೆಯಾ? ಓಕೆ ಸರ್. ನ್ಯಾಯಸಮ್ಮತ, ಜಸ್ಟಿಫೈಡ್, ಬೆದರಿಸಲು, ಕಿರುಕುಳ, ಈ ರೀತಿ ನೀವು ಏನ್ ಮಾಡ್ಬೇಕು? ಪದಗಳನ್ನ ಇಂಪಾರ್ಟೆಂಟ್ ಪದಗಳನ್ನ ಹಾಕೋಬೇಕು. ಗೊತ್ತಾಗ್ತಿದ್ಯಾ? ಇದನ್ನ ಮಾಡ್ಕೊಂಡು ಅದರಲ್ಲಿರೋ ಪದಗಳನ್ನ ಏನ್ ಮಾಡೋದು? ವಿಭಾಗೀಯ ಪೀಠ, ಡಿವಿಷನಲ್ ಬೆಂಚ್. ಸ್ವಲ್ಪ ಇದೆಲ್ಲ ಏನಾಗಿದೆ, ಕಾನೂನು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಇದೆ, ಮತ್ತೆ ಲಾ ರಿಲೇಟೆಡ್ ಇದೆ. ಆ ಪದಗಳು ಗೊತ್ತಿರಬೇಕು ಅಂತ ನಾನು ಬರ್ತೀನಿ. ಗೊತ್ತಾಗ್ತದೆ. ಪ್ರಕರಣ ಅಂತ ಬಂದ್ರೆ ಕೇಸ್ ಅಥವಾ ಮ್ಯಾಟರ್. ನೋಡಿ, ಪ್ರಕರಣ ಅಂತ ಬಂದಾಗ ಎರಡು ತರ ಯೂಸ್ ಮಾಡ್ತೀವಿ. ಕೇಸ್ ಅಂತ ಯೂಸ್ ಮಾಡ್ತೀವಿ, ಮ್ಯಾಟರ್ ಅಂತ ಯೂಸ್ ಮಾಡ್ತೀವಿ. ಕೋರ್ಟ್ ಅಲ್ಲಿ ಮ್ಯಾಟರ್ ಅಂತ ಬರ್ತಾರೆ. ಗೊತ್ತಾಗ್ತಿದ್ಯಾ? ಸ್ಟೇಷನ್ ನಲ್ಲಿ ಮಾತಾಡೋದು ಕೇಸ್ ಅಂತ ತಗೋತೀವಿ. ಒಂದೇ ಪದ ಎರಡು ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಆಗುತ್ತೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ಅದೇ ಎರಡು ಗೊತ್ತಿರ್ಬೇಕು ನಿಮಗೆ. ಯಾವ್ದು ಯೂಸ್ ಮಾಡ್ತೀರಾ? ಮೊನ್ನೆ ಯಾರೋ ಬರೆದಿದ್ರು, ಏನೋ ಕೃಷ್ಣ ಇದು ಬುಕ್ಕರಾಯ ಮತ್ತೆ ಇವರು ಏನೋ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು, ಎಸ್ಟಾಬ್ಲಿಷ್ಡ್ ಅಂತ ಬರೆದಿದ್ರು ಅಲ್ವಾ? ಎಸ್ಟಾಬ್ಲಿಷ್ಡ್ ಅಂತ ಬರೆದಿದ್ರು. ಏನಂತ ಬರೀಬೋದು ಅದಕ್ಕೆ? ಫೌಂಡೆಡ್ ಅಂತ ಬರೀಬಹುದು. ಆಮೇಲೆ ಇನ್ನೊಂದು ರಿವರ್ ಸೈಡ್ ಅಂತ ಬರೀದ್ರು, ಬ್ಯಾಂಕ್ ಆಫ್ ತುಂಗಭದ್ರಾ ಅಂತ ಬರೀಬೇಕು. ಗೊತ್ತಾಗ್ತದೆ? ಆ ರೀತಿ ಪದಗಳನ್ನ ಬರೀಬೇಕು. ನೆಕ್ಸ್ಟ್ ಅರ್ಜಿ ಹೇಳಿ, ಪಿಟಿಷನ್. ಗೊತ್ತಾಗ್ತದೆ? ಅರ್ಜಿ ಅಂದ್ರೆ ಪಿಟಿಷನ್ ಅಂತ ಬರ್ತೀವಿ. ಎಲ್ಲ ಪದಗಳು ಗೊತ್ತಿರಬೇಕು ನಿಮಗೆ. ತೀರ್ಪು, ಜಡ್ಜ್ಮೆಂಟ್ ಅಥವಾ ವರ್ಡಿಕ್ಟ್. ನೋಡಿ, ತೀರ್ಪು ಅಂದ್ರೆ ಎರಡು ತರ ಮೀನಿಂಗ್ ಬರುತ್ತೆ. ವರ್ಡಿಕ್ಟ್ ಅಂತಂದ್ರೆ ಜಡ್ಜ್ಮೆಂಟ್, ಎರಡು ಸೇಮ್ ಮೀನಿಂಗ್ ಬರುತ್ತೆ. ಮತ್ತೆ ಯಾವ ಕಾಂಟೆಕ್ಸ್ಟ್ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಅರ್ಥ ಆಗ್ತದೆ? ಅದಕ್ಕೆ ಆ ಪದಗಳನ್ನ ಒಬ್ಬರು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಕಾನ್ಸ್ಟಿಟ್ಯೂಷನ್ ಅಂತ ಗೊತ್ತಿರುತ್ತೆ. ಜನತೆ ಹಕ್ಕು ಅಥವಾ ರೈಟ್ ಟು ಡಿಗ್ನಿಟಿ. ಗೊತ್ತಾಗ್ತಿದ್ಯಾ? ಈ ರೀತಿ ಪದಗಳನ್ನ ನೀವೇನ್ ಮಾಡ್ಬೇಕು? ಐಡೆಂಟಿಫೈ ಮಾಡಬಹುದು. ಭಾರತ ದಂಡ ಸಂಹಿತೆ, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಅನ್ನೋಕೆ ಕಾಯ್ದೆ ಅಂತ ಬರೀಬಹುದು. ಗೊತ್ತಾಗ್ತಿದ್ಯಾ? ಅಥವಾ ಸೆಕ್ಷನ್ ಅಂತ ಬರೋದು ನಡೆಯುತ್ತೆ, ಸಮಸ್ಯೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಭಾರತೀಯ ನ್ಯಾಯ ಸಂಹಿತೆ. ಅದು ಹಂಗೆ ಡೈರೆಕ್ಟ್ ಭಾರತೀಯ ನ್ಯಾಯ ಸಂಹಿತೆ ಇಂಗ್ಲಿಷ್ ಅಂತ ಎಲ್ಲ ಒಂದೇ ಅದರಲ್ಲಿ. ಓಕೆನಾ? ನೆಕ್ಸ್ಟ್ ಇದು ಇಂಗ್ಲಿಷ್ ಇಂದ ಕನ್ನಡ ಕೊಟ್ಟರು. ಇದರಲ್ಲೂ ಸಹ ಇಂಪಾರ್ಟೆಂಟ್ ವರ್ಡ್ಸ್ ಗೊತ್ತಿರಬೇಕು ನಿಮಗೆ. ಹ್ಯೂಮನ್ ಸೆಟಲ್ಮೆಂಟ್ಸ್ ಅಂದ್ರೆ ಮಾನವ ವಸತಿ ಪ್ರದೇಶಗಳು ಅಥವಾ ಮಾನವ ಹೊಸಗಳು ಬೇಕಾದ್ರೆ ಬರೀಬಹುದು. ಯಾರು ಬರ್ಲಿಕ್ಕೆ ಗೊತ್ತಿಲ್ಲ ಪದ ಗೊತ್ತಾಗಬೇಕು. ಪ್ರಾಕ್ಸಿಮಿಟಿ ಅಂದ್ರೆ ಸಮೀಪ ಅಥವಾ ಹತ್ತಿರದ ಸಂಬಂಧ. ಪ್ರಾಕ್ಸಿಮಿಟಿ ಅಂದ್ರೆ ಪಕ್ಕದಲ್ಲಿ ಇರೋದು ಅಂತ. ಈಗ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಏನು ವೈಲ್ಡ್ ಲೈಫ್ ಮತ್ತೆ ಹ್ಯೂಮನ್ ಸೆಟಲ್ಮೆಂಟ್ ಪಕ್ಕ ಪ್ರಾಕ್ಸಿಮಿಟಿ ಇದೆ, ಹತ್ತಿರದಲ್ಲಿ. ನೆಕ್ಸ್ಟ್ ಇಂಟ್ರಾಕ್ಷನ್ಸ್, ಪರಸ್ಪರ ಸಂಪರ್ಕ, ಪ್ರತಿಕ್ರಿಯೆ. ಇದು ನೋಡಿ, ಇಂಟ್ರಾಕ್ಷನ್ಸ್ ಅಂದ್ರೆ ಯಾವ ತರ ಬರುತ್ತೆ? ಸಂಪರ್ಕ ಮತ್ತೆ ಪ್ರಕ್ರಿಯೆಗಳು ಅಥವಾ ಪ್ರತಿಕ್ರಿಯೆಗಳು ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಅಫಿಕಲ್ ಲಾಸಸ್ ಅಂದ್ರೆ ಇವೆಲ್ಲ ಬರೀತಾರೆ. ಪ್ರಾಪರ್ಟಿ ಡ್ಯಾಮೇಜ್, ಅಲಾರಾಮಿಂಗ್, ಹ್ಯೂಮನ್ ಡೆತ್ಸ್, ಇಂಜುರೀಸ್, ವೈಲ್ಡ್ ಲೈಫ್ ಎನ್ಕೌಂಟರ್ಸ್. ಗೊತ್ತಾಗ್ತಿದ್ಯಾ? ಭೇಟಿಗಳೆಲ್ಲ ಎನ್ಕೌಂಟರ್ಸ್ ಅಂದ್ರೆ ಏನು? ವೈಲ್ಡ್ ಲೈಫ್ ಎನ್ಕೌಂಟರ್ಸ್ ಅಂದ್ರೆ ಪ್ರಾಣಿಗಳನ್ನ ಸಾಯಿಸೋದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಪಾಲಿಸಿ ರೆಸ್ಪಾನ್ಸಸ್. ನೆಕ್ಸ್ಟ್ ಸೈನ್ಸ್ ಬೇಸ್ಡ್. ಈ ತರ ಒಂದಷ್ಟು ವರ್ಡ್ಸ್ಗಳು ಇರ್ತಿದ್ರು. ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡೋದು, ರಿಜಿಸ್ಟ್ರೇಷನ್, ಕಾನೂನು, ಆಥರೈಸ್, ಅನುಮತಿ ನೀಡುವುದು. ಗೊತ್ತಾಗ್ತಿದ್ಯಾ? ಈ ರೀತಿ ಪದಗಳನ್ನ ಅದರಲ್ಲಿ ಮಾಡಬೇಕು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಲ್ವಾ? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪದಗಳನ್ನ ಐಡೆಂಟಿಫೈ ಮಾಡಬಹುದು. ರೆಸಿಡೆನ್ಷಿಯಲ್ ಏರಿಯಾಸ್ ಅಂತ ಬರುತ್ತೆ. ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್, ಕನ್ಸರ್ವೇಷನ್ ರೂಲ್ಸ್. ಈ ತರ ಪದಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿರೋ ಪದಗಳನ್ನ ಗೊತ್ತಿರಬೇಕು. ನಿಮ್ಗೆ ಅಷ್ಟು ಪದ ಗೊತ್ತಿದ್ರೆ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದು. ಅದಕ್ಕೆ ಹೇಳ್ತಾರೆ ಇಲ್ಲಿ ಕಲಿಬೇಕು. ಏನ ವೊಕ್ಯಾಬ್ಯುಲರಿ ಕಲಿಬೇಕು. ವೊಕ್ಯಾಬ್ಯುಲರಿ ಡೈಲಿ ಬರೀಬೇಕು. ನ್ಯೂಸ್ ಪೇಪರ್ ಓದಬೇಕು. ನ್ಯೂಸ್ ಪೇಪರ್ ಓದಿ ನೋಟ್ಸ್ ಮಾಡ್ಕೊಂತ ಹೋಗ್ಬೇಕು.
ಹಾಗಾಗಿ ಪ್ರೆಷರ್ ರೇಟಿಂಗ್ 1/3 ಮಾಡಿದ್ರೆ ಈ ಪ್ರೆಷರ್ ರೇಟಿಂಗ್ ಚೆನ್ನಾಗಿ ಮಾಡಿರಬೇಕು. ಯಾಕೆಂತಂದ್ರೆ ಅದನ್ನ ಹೇಳ್ಕೊಟ್ಟಿದ್ದೀವಿ ಅಲ್ವಾ? ಅದು 1/3 ಮಾಡೋದು ಗೊತ್ತಲ್ವಾ? ಎಷ್ಟು ಪದ ಆಯ್ತು? 240 ಇತ್ತಾ? ಎಷ್ಟು ಮಾಡಿದ್ದೀರಾ? 80 ವರ್ಷ ನಾವು ಈ ತರ ತಗೊಂಡು ಮಾಡಿ ಏನ್ ಕೊಟ್ಟಿದ್ದೀರಾ? ಇದನ್ನ ಶಿಕ್ಷಿಗೆ ಏನ್ ಕೊಟ್ಟಿದ್ದೀರಾ? ತಾಯಿ ಮಗಳ ಸಂಬಂಧ. ಆಮೇಲೆ ತವರಿಗೆ ಬಾತಂಗಿ ಅಂತ ಯಾರು ಬರ್ದಿಲ್ಲ ತಾನೆ? ಆಮೇಲೆ ಯಾರು ಬರ್ದಿಲ್ಲ ತವರಿಗೆ ಬಾತಂಗಿ ಅಂತ? ಏನ್ ರಿಲೇಟೆಡ್ ಹೇಳ್ತಿದ್ದು? ಇದು ಏನ್ ರಿಲೇಟೆಡ್ ಇತ್ತು? ಸಂಬಂಧ ಇತ್ತು, ಬಟ್ ಆ ಗೋಲ್ ಮತ್ತೆ ಅದು ಇದಾಗುವಂತ ಒಂದು ಏನೇನು ಎಫೆಕ್ಟ್ಸ್ ಮತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಒಂದು ಗೋಲ್ ಅಚೀವ್ ಮಾಡೋದಕ್ಕೆ. ಅದ್ರ ಬಗ್ಗೆ ಹೇಳಿಲ್ಲ. ಯಾವ್ದ್ರ ಬಗ್ಗೆ ಇತ್ತು? ವೆರಿ ಗುಡ್. ಹೆದ್ದಾರಿ ಮತ್ತೆ ತಾಯಿ ಮಗಳ ಬಾಂಧವ್ಯದ ಬಗ್ಗೆ. ಅದಕ್ಕೆ ಹೇಳಿದ್ರು ಫಸ್ಟ್ ಕೊಟ್ಟಾಗ ಏನ್ ಮಾಡ್ಬೇಕು, ಆಮೇಲೆ ಹೇಳ್ಬೇಕು ಮತ್ತೆ ಬರೀಬೇಕು. 1/3 ಮಾಡೋಣ ಗೊತ್ತಾಗಲ್ಲ ಹೇಳ್ರಿ ಆಯ್ತಾ? ಹೆದ್ದಾರಿ ಮತ್ತು ಮಗಳ ಸಂಬಂಧ. ಯಾಕೆಂದ್ರೆ ಹೆದ್ದಾರಿ ಮೊದಲೇ ಏನಾಗ್ತಿತ್ತು, ಹೆದ್ದಾರಿ ಇರಲಿಲ್ಲ, ಅಕ್ಕಪಕ್ಕದಲ್ಲಿದ್ರು, ಈಸಿಯಾಗಿ ರೋಡ್ ದಾಟಿ ಬಂದು ಹಾಲು ಮೊಸರು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಏನಾಗಿದೆ, ದೊಡ್ಡ ಹೆದ್ದಾರಿ ಆಗಿರೋದ್ರಿಂದ ಇದಾಗಿದೆ, ಬರಕ್ ಆಗ್ತಾ ಇಲ್ಲ ಅಂತ ಅದ್ರ ಬಗ್ಗೆನೂ ಇದೆ ಗೊತ್ತಾಗ್ತದೆ. ಎಮೋಷನ್ ಅಂತ ಏನೋ ಒಂದು ಸಂಬಂಧ ಇದೆ, ಗೊತ್ತಾಗ್ತಿದ್ಯಾ? ಅದನ್ನ ನೀವು ಈ ತರ ಮಾಡಿದ್ರೆ ಬರುತ್ತೆ, ಗೊತ್ತಾಗ್ತಿದ್ಯಾ? ನೋಡಿ ಎಕ್ಸಾಂಪಲ್ ಓದಿರ್ಬೇಕಾದ್ರೆ ಇದೇ ಮೀನಿಂಗ್ ಬಂದಿದ್ಯಾ ನೋಡ್ಕೊಳ್ಳಿ, ಇಲ್ಲ ನಿಮ್ಗೆ ಡಿಫ್ರೆಂಟ್ ಮೀನಿಂಗ್. ಮಗಳ ಮನೆ ತಾಯಿಯ ಮನೆಯ ಹತ್ತಿರವಿದ್ದರು, ಹೆದ್ದಾರಿ ನಿರ್ಮಾಣದ ನಂತರ ಅವರ ಹೋರಾಟ ಕಡಿಮೆ ಆಯಿತು. ಕರೆಕ್ಟಾ? ಅಲ್ಲಿ ಅವರು ಬಸ್ಸಾರೋ ಸೊಪ್ಸಾರೋ ಎಲ್ಲ ಮಾಡಿದಾರೆ. ಗೊತ್ತಾಗ್ತಿದ್ಯಾ? ಇಲ್ಲ ತಾನೆ? ಮೊದಲು ಸಣ್ಣ ವಸ್ತುಗಳ ವಿನಿಮಯ ಸುಲಭವಾಗಿದ್ದರೆ ಈಗ ವಾಹನಗಳ ಅಬ್ಬರದಿಂದ ಭೇಟಿಯೇ ಕಷ್ಟವಾಯಿತು. ಕರೆಕ್ಟಾ? ಹೌದಲ್ವಾ? ಮಗ ಸೊಸೆ ಏನು ನೋಡಿ ನೋಡ, ಗೊತ್ತಾಗ್ತದೆ. ಅದನ್ನೇನ್ ಮಾಡ್ಬೇಕು, ಒಂದೇ ಪದದಲ್ಲಿ ಹಾಕ್ಬೇಕು. ಗೊತ್ತಾ? ಹೆದ್ದಾರಿಯಿಂದ ಹಳ್ಳಿಗೆ ಬರುವ ಸೌಲಭ್ಯ ಕಂಡು ಸಂತೋಷ ಪಟ್ಟರು. ಆದರೆ ತಾಯಿ ಮಗಳ ಆದರೆ ಯಾಕೆ ಬರ್ತೀನಿ ಇಲ್ಲ ಅಲ್ಲಿ, ಅದು ನಾನು ತಗೊಂಡಿದ್ದೆ ಜಾಯಿನ್ ಮಾಡ್ಕೊಂಡು. ಆದ್ರೆ ತಾಯಿ ಮಗಳ ಸಂಬಂಧಕ್ಕೆ ಹೆದ್ದಾರಿ ಅಡ್ಡಿಯಾಯಿತು. ಕರೆಕ್ಟ್? ನಂಗೆ ತಾನೆ ಮೀನಿಂಗ್ ಇರೋದು. ಕರೆಕ್ಟಾ? ದಾರಿಗಳು ಸಂಬಂಧವನ್ನು ಬೆಸೆಯುತ್ತವೆ, ತಾಯಿ ಹೃದಯ ಯಾವತ್ತು ಮಗಳ ಒಳಿತನ್ನೇ ಬಯಸುತ್ತದೆ. ಬಂದ ಮೀನಿಂಗು ನೀವೇನು ಬರ್ದಿರ ನೋಡ್ಕೊಳ್ಳಿ. ಸರಿ ಬರ್ದಿದ್ದೀರಾ? ಓಕೆ. ಈ ತರ ಮೀನಿಂಗ್ ಬಂದ್ರೆ ಸಾಕು, ಇದೇ ತರ ಬರಬೇಕು ಅಂತಿಲ್ಲ. ಈ ಮೀನಿಂಗ್ ಬಂದ್ರೆ ಸಾಕು. ಅದರಲ್ಲಿ ಅವರಿಂದ ಒಂದು ಪೇಪರ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ದಿಸ್ ಇಸ್ ದ ಫಸ್ಟ್ ಪೇಪರ್. ನೆಕ್ಸ್ಟ್ ವೀಕ್ ಇಂದ ನಾವು ಇದನ್ನ ಮಾಡಲ್ಲ. ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಇನ್ನ ಬರೀ ಟೆಸ್ಟ್ ಬರೀತೀರಾ, ವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕು, ನಿಮ್ಗೆ ಕರೆಕ್ಷನ್ ಮಾಡ್ಬೇಕು. ತುಂಬಾ ಜನ ಇಲ್ಲೂ ಅದೇ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ. ಸಬ್ಮಿಟಿಂಗ್ಸ್ ಬರೀತಾ ಇಲ್ಲ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಅಲ್ಲೇ ಆಯ್ತು, ನೀವು ಬಂದು 3-4 ವೀಕ್ ಬರ್ದಿದ್ದೀರಾ ಅಲ್ವಾ? ಬಟ್ 1 ತಿಂಗಳು 1.5 ತಿಂಗಳು ಆಗಿದೆ. ಮಿನಿಮಮ್ 4 ಟೆಸ್ಟ್ ಅಂತೂ ಬರ್ದಿರ ನನ್ನ ಪ್ರಕಾರ. ಎಲ್ಲರೂ ಮಿನಿಮಮ್ 4 ಬರ್ದಿದ್ರೆ, ಕೆಲವು ಮ್ಯಾಕ್ಸಿಮಮ್ 8 ಬರ್ದಿದ್ದೀರಾ. ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ಬೇಕಿತ್ತು, ಇಂಪ್ರೂವ್ಮೆಂಟ್ ಆಗ್ಬೇಕು. ಅರ್ಥ ಆಗ್ತಿದೆಯಾ? ಈ ಪೇಪರ್ನ ರೆಡಿ ಆಗಿ ಓನ್ಲಿ 1 ಮಂತ್, ಮ್ಯಾಕ್ಸಿಮಮ್ ಅಂದ್ರೆ 45 ಡೇಸ್ ಅಷ್ಟೇ. ಅದ್ರ ಮೇಲೆ ತಗೋಬಾರ್ದು. ಇದನ್ನ ಕಂಪ್ಲೀಟ್ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟು ಪೇಪರ್ 2ನ ಸ್ಟಾರ್ಟ್ ಮಾಡೋದು. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಿರ್ತೀನಿ, ಯಾರು ಪೇಪರ್ನಲ್ಲಿ ಇನ್ನೂ ವೀಕ್ ಇದ್ರ, ನಿಮ್ಮ ವೀಕ್ನೆಸ್ ಏನಿದೆ ಅದನ್ನ ಸರಿಪಡಿಸ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡಿ. ಇವತ್ತೆಷ್ಟು ಡೇಟು? 28, 29, 30 ಅಂದ್ರೆ 1ನೇ ತಾರೀಕಿಂದ ನಾವು ಪೇಪರ್ 2 ಸ್ಟಾರ್ಟ್ ಮಾಡಿ. ಸೈನ್ಸ್ ಸ್ಟಾರ್ಟ್ ಆಗ್ತೀವಿ. ಬೆಳಿಗ್ಗೆ ಮಾರ್ನಿಂಗ್ ಸೈನ್ಸ್ ಕ್ಲಾಸಸ್ ಇರುತ್ತಿಲ್ಲ. ಅರ್ಥ ಆಗ್ತಿದೆಯಾ? ಪೇಪರ್ 1 ನಿಲ್ಸಿ ಸ್ಟಾರ್ಟ್ ಮಾಡ್ತೀವಿ. ಇನ್ನ ಏನಾದ್ರು ಡೌಟ್ಸ್ಗಳಿದ್ರೆ ನನ್ನ ರಾಥೋಡ್ ಸರ್ನ ಕೇಳಿ. ಎಸ್ಸೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಸ್ಸೆಗಳನ್ನ ಯಾವಾಗ ಫ್ರೀ ಕ್ಲಾಸ್ ಅಂದ್ರೆ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ, ಏನಾದ್ರು ಸರ್ಗಳು ಬರಬೇಕಾಗಿರುತ್ತೆ, ಮಿಸ್ ಆಯ್ತು ಅಂತಂದಾಗ ರಾಥೋಡ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ವಿತ್ ಡಾಟಾಸ್ ಫ್ಯಾಕ್ಟ್ಸ್ ನನಗೆ ಚೆನ್ನಾಗಿ ಹೇಳ್ತಾರೆ ಅವರು. ಯಾಕಂದ್ರೆ ನನಗೆ ನೆನಪಿರಲ್ಲ, ಅದು ಸ್ವಲ್ಪ ಇದು ಕಮ್ಮಿ, ಏನೋ ಮರವು ಜಾಸ್ತಿ, ನನಗೆ ಮರ್ಬಿಡ್ತೀವಿ ಫ್ಯಾಕ್ಟ್ಸ್. ಅವ್ರು ಚೆನ್ನಾಗಿ ಹೇಳ್ತಾರೆ, ನಿನ್ನ ಚೆನ್ನಾಗಿ. ಗೊತ್ತಾಗ್ತಿದ್ಯಾ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದಿಷ್ಟು. ನಿಮ್ಗೆ ಯಾವ್ದಾದ್ರು ಟಾಪಿಕ್ಸ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲ ನೀವೇ ಕೊಡಿ, ಏನಾದ್ರು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸರ್ ಚೆನ್ನಾಗಿದೆ ಇದು ಬಂತು ಅಂದಾಗ ಬೇಕಾದ್ರೆ ಅದನ್ನ ಕಂಟೆಂಟ್ ಕಲೆಕ್ಟ್ ಮಾಡಿ ಫ್ರೀ ಇದ್ದಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಫ್ರೀ ಇದ್ದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ. ಓಕೆನಾ? ಇದು ನಾವು ಮಾಡ್ಬೇಕಾಗಿದ್ದು. ನೆಕ್ಸ್ಟ್ ಸರ್ ನಿನ್ನ ಕೇಳ್ಬೇಕಾ? ಹೇಳ್ತೀರಾ? ನೀವು ಮಾತಾಡಿಲ್ಲ, ನಮ್ದು ಬರೀ ಕ್ಲಾಸ್ ಮಾಡೋದು. ಆಯ್ತು ಆಯ್ತಾ? ಇನ್ನೇ 2 ನಿಮಿಷ. ಏನೋ ಡೌಟ್ಸ್ ಇದೆಯಾ? ಇದ್ರ ಬಗ್ಗೆ ಏನೋ ಡೌಟ್ಸ್ ಇದೆಯಾ? ಓಕೆ, ಏನು ಮಾಡ್ತೀನಿ.